ದಕ್ಕನ್ನಲ್ಲಿ ಪ್ರಥಮ ಬಾರಿಗೆ ಆಳ್ವಿಕೆ ನಡೆಸಿದವರು ಯಾರು ಅಂತ. ದಕ್ಕನ್ನಲ್ಲಿ ಪ್ರಥಮ ಬಾರಿಗೆ ಆಳ್ವಿಕೆ ನಡೆಸಿದವರು ದಟ್ ಈಸ್ ಶಾತವಾಹನರು, ವಾಕಟಕರು, ಚೆದಿಸ್ ಮತ್ತು ಪಲ್ಲವರು ಅಂತಿದೆ. ಆಪ್ಷನ್ 1 ಇದೆಯಲ್ಲ ಶಾತವಾಹನರು ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. ಕ್ರಿಶ್ಚಿಯನ್ ಸಖೆಯ ಪ್ರಾರಂಭಿಕ ಶತಮಾನಗಳಲ್ಲಿ ಭಾರತೀಯ ಮತ್ತು ಪಶ್ಚಿಮಗಳೆರಡು ಕಡೆಯವರು ಒಂದೆಡೆ ಸಂಪರ್ಕಿಸಲು ಅನುಕೂಲವಾಗಿದ್ದಂಥ ಪ್ರಮುಖ ಸ್ಥಳ ಯಾವುದು ಅಂತ ನೋಡಿ. ಇನ್ನೊಂದ್ಸಲ ಓದ್ಬಿಡ್ತೀನಿ. ಕ್ರಿಶ್ಚಿಯನ್ ಶಕೆಯ ಪ್ರಾರಂಭಿಕ ಶತಮಾನಗಳಲ್ಲಿ ಭಾರತೀಯ ಮತ್ತು ಪಶ್ಚಿಮಗಳೆರಡು ಈ ಎರಡೂ ಕಡೆಯವರು ಒಂದೇ ಕಡೆ ಸಂಪರ್ಕ ಮಾಡಲಿಕ್ಕೆ ಅನುಕೂಲವಾಗಿದ್ದಂಥ ಒಂದು ಪ್ರಮುಖ ಸ್ಥಳ ಯಾವುದು ಅಂತ ಹೇಳ್ತಾ ಇದ್ದಾರೆ. ಡಿಡೇಸಿಯಾ, ಅಲೆಕ್ಸಾಂಡ್ರಿಯಾ, ತಕ್ಷಶಿಲಾ ಮತ್ತು ಪಾಲ್ಮೆ ಅಂತ ಇದೆ. ಇಲ್ಲಿ ಪಾಲ್ಮೆ 300 ಅಂತ ಇದೆ. ಸೊ ಆಪ್ಷನ್ 2 ಇದೆಯಲ್ಲ ಅಲೆಕ್ಸಾಂಡ್ರಿಯಾ, ಇಟ್ಸ್ ರೈಟ್ ಆನ್ಸರು. ನೆಕ್ಸ್ಟು 205ನೇ ಪ್ರಶ್ನೆ ಬರೋಣ ಈಗ. ಗುಪ್ತರ ಕಾಲದಲ್ಲಿ ಚಲಾವಣೆಗೆ ಬಂದಿದ್ದ ಹೆಚ್ಚಿನ ಸಂಖ್ಯೆಯ ನಾಣ್ಯಗಳು ಯಾವ ಬಗೆಯಾಗಿದ್ದವು ಅಂತ. ಗುಪ್ತರ ಕಾಲದಲ್ಲಿ ಚಲಾವಣೆಗೆ ಬಂದಿದ್ದಂಥ ಹೆಚ್ಚಿನ ಸಂಖ್ಯೆಯ ನಾಣ್ಯಗಳು ಯಾವ ಬಗೆಯಾಗಿದ್ವು? ಚಿನ್ನ, ಬೆಳ್ಳಿ, ತಾಮ್ರ ಯಾವುದೂ ಅಲ್ಲ ಅಂತಿದೆ. ಸೊ ಅವಾಗೆಲ್ಲ ಚಲಾವಣೆಗೆ ಬಂದಿದ್ದಂಥ ನಾಣ್ಯಗಳು ಬಂದು ಚಿನ್ನದ ನಾಣ್ಯಗಳಾಗಿದ್ವು ಅಂತ. ನೆಕ್ಸ್ಟು ಮೌರ್ಯರ ಕಾಲದಲ್ಲಿ ಸಾಮಾನ್ಯವಾಗಿ ಬಳಕೆಯಲ್ಲಿದ್ದ ನಾಣ್ಯ ಅಂತ. ಸೊ ಸಾಮಾನ್ಯವಾಗಿ ಆ ಮೌರ್ಯ ಡೈನಾಸ್ಟಿಯಲ್ಲಿ ಯಾವ ಒಂದು ನಾಣ್ಯ ಚಲಾವಣೆಯಲ್ಲಿತ್ತು ಅಥವಾ ಬಳಕೆಯಲ್ಲಿತ್ತು ಅಂತ. ನಿಷ್ಕಾ, ಸುವರ್ಣ, ಕರ್ಷಪನ ಮತ್ತು ಕಕಿನಿ ಅಂತ ಇದೆ. ಆಪ್ಷನ್ 3 ಇದೆಯಲ್ಲ ಕರ್ಷಪನ ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. ಸೊ ನೆಕ್ಸ್ಟು ಗುಪ್ತರ ಕಾಲದ ಬಹುಮುಖ್ಯ ಸಾಧನೆ ವಿಜ್ಞಾನ, ಗಣಿತಶಾಸ್ತ್ರ, ಗೋಪುರ ವಿನ್ಯಾಸ ಮತ್ತು ಧರ್ಮ ಅಂತಿದೆ. ಆಪ್ಷನ್ 3 ಇದೆಯಲ್ಲ ಗೋಪುರ ವಿನ್ಯಾಸ ಅದು ಅಂತ ರೈಟ್ ಆನ್ಸರ್ ಆಗುತ್ತೆ. ಸೊ ನೆಕ್ಸ್ಟು 208ನೇ ಪ್ರಶ್ನೆ ಬರೋಣ ಈಗ. ವಿಕ್ರಮಾದಿತ್ಯ ಆಸ್ಥಾನವನ್ನು ಅಲಂಕರಿಸಿದ್ದ ಪ್ರಸಿದ್ಧ ಗಣಿತಶಾಸ್ತ್ರಜ್ಞ ಹಾಗೂ ಖಗೋಳಶಾಸ್ತ್ರಜ್ಞ ಅಂತ. ವಿಕ್ರಮಾದಿತ್ಯನ ಆಸ್ಥಾನವನ್ನು ಅಲಂಕರಿಸಿದ್ದ ಪ್ರಸಿದ್ಧ ಗಣಿತಶಾಸ್ತ್ರಜ್ಞ ಮತ್ತು ಖಗೋಳಶಾಸ್ತ್ರಜ್ಞ ಯಾರು ಅಂತ. ಆರ್ಯಭಟ, ಬಾಣಭಟ್ಟ, ವಾಗ್ಭಟ ಮತ್ತು ವರಾಹಮಿರ. ಆಪ್ಷನ್ 1 ಇದೆಯಲ್ಲ ಆರ್ಯಭಟ ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟು ಪಶ್ಚಿಮ ತೀರ ಪ್ರದೇಶದ ಬಂದರು ಇಲ್ಲಿದೆ ಅಂತ. ವಾತಾಪಿ, ಘಂಟಶಾಲು, ಚೌಲ ಮತ್ತು ಕದುರ ಅಂತಿದೆ. ಆಪ್ಷನ್ 3 ಇದೆಯಲ್ಲ ಚೌಲಾದಲ್ಲಿ ಈ ಪಶ್ಚಿಮ ತೀರ ಪ್ರದೇಶದ ಬಂದರು ಅಂತಕ್ಕಂಥದ್ದು ಅಲ್ಲಿರುವಂಥದ್ದು. ಇನ್ನು ಗಾಂಧಾರ ಕಲೆಯು ಯಾವ ಕಲೆಯಿಂದ ಪ್ರಭಾವಿತಗೊಂಡಿತ್ತು ಅಂತ. ರೋಮನ್ ಕಲೆ, ಈಜಿಪ್ಟ್ ಕಲೆ, ಚೈನಿ ಮಾದರಿ ಕಲೆ ಮತ್ತು ಗ್ರೀಕ್ ಕಲೆ ಅಂತ. ಆಪ್ಷನ್ 4 ಇದೆಯಲ್ಲ ಗ್ರೀಕ್ ಕಲೆ. ಸೊ ಈ ಒಂದು ಕಲೆಯಿಂದ ಗಾಂಧಾರ ಕಲೆ ಅಂತಕ್ಕಂಥದ್ದು ಅದು ಪ್ರಭಾವಿತಗೊಂಡಿತ್ತು. ಗುಪ್ತರ ರಾಜರು ಈ ಕೆಳಗಿನ ಯಾವ ಪ್ರದೇಶದ ಜೊತೆಗೆ ಕ್ರಿಯಾಶೀಲ ವ್ಯಾಪಾರ ಸಂಬಂಧವನ್ನು ಹೊಂದಿರಲಿಲ್ಲ ಅಂತ. ಶಿಲೋನು, ಪರ್ಷಿಯಾ, ಇಥಿಯೋಪಿಯಾ ಮತ್ತು ಫ್ರಾನ್ಸು. ಆಪ್ಷನ್ 4 ಇದೆಯಲ್ಲ ಫ್ರಾನ್ಸ್ ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. ದಕ್ಷಿಣ ಭಾರತ ನಗರದಲ್ಲಿ ತಮಿಳು ಸಾಹಿತ್ಯದ ಮೂಲಕ ಹಡಗುಗಳ ಮೇಲೆ ಪರಿಣಾಮ ಬೀರಿದ ಹಾಗೂ ಸಮೃದ್ಧಿಯ ಭಾಗದ ನಗರವಾಗಿದ್ದುದು ಯಾವುದು ಅಂತ. ದಕ್ಷಿಣ ಭಾರತ ನಗರದಲ್ಲಿ ತಮಿಳು ಸಾಹಿತ್ಯದ ಮೂಲಕವಾಗಿ ಹಡಗುಗಳ ಮೇಲೆ ಪರಿಣಾಮ ಬೀರಿದ ಹಾಗೂ ಸಮೃದ್ಧಿಯ ಭಾಗದ ನಗರವಾಗಿದ್ದುದು ಯಾವುದು ಅಂತ. ಅಲ್ಲಿ ಅರಿಕಮೇಡು, ಕಾವೇರಿ ಪಟ್ಟಣಮು, ಮಮಲ್ಲಪುರಮು ಮತ್ತು ಮುಜರೀಸ್ ಅಂತ ಇದೆ. ಆಪ್ಷನ್ 2 ಇದೆಯಲ್ಲ ಕಾವೇರಿ ಪಟ್ಟಣಂ ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. ಸೊ ವಿಲ್ ಗೋ ಫಾರ್ ಕ್ವಶನ್ ನಂಬರ್ 213. ಸೊ ತುಂಬ ಜನ MCQ ಪ್ರಶ್ನೆಯನ್ನು ಸಹ ಹೇಳಬೇಕಾದ್ರೆ ರೈಟ್ ಆನ್ಸರ್ ಹೇಳಿ ಅಂತ ಹೇಳ್ತಾ ಇದ್ರು. ಸೊ ನಾನು 4 ಆಯ್ಕೆಯನ್ನು ಓದ್ಕೊಂಡು ಹೇಳ್ತೀನಿ. ಯಾಕಂದರೆ ಐ ಥಿಂಕ್ ಒಂದಷ್ಟು ಅದನ್ನೇ ಹೇಳ್ಬಿಟ್ರೆ ನಿಮಗೆ ಈ 4ರಲ್ಲಿ ಯಾವುದೋ ಒಂದು ಆಯ್ಕೆ ಮಾಡಿದಾಗ ಒಂಚೂರು ಕರೆಕ್ಟ್ ಆಗುತ್ತೆ ಮೈಂಡಿಗೆ ಅಂತ ಆ ಉದ್ದೇಶ ಇಟ್ಕೊಂಡು ನಾನು ಮಾಡ್ತಿರೋದಷ್ಟು. ಯಾಕಂದರೆ MCQ ಕ್ವಶನ್ನ ಬಿಡಿಸ್ಬೇಕಾದ್ರೆ ಇಲ್ಲಿ ಯಾವುದೇ ರೀತಿಯ ಎಕ್ಸ್ಪ್ಲನೇಷನ್ಸ್ ಇಲ್ಲ. ತುಂಬ ಜನರಿಗೆ ಹೇಳ್ತೀನಿ ಯಾವ್ದಾದ್ರು ಕಮೆಂಟ್ ಬಾಕ್ಸಲ್ಲಿ ನೀಡ್ ಮೋರ್ ಎಕ್ಸ್ಪ್ಲನೇಷನ್ಸ್ ಹಿಂಗೆಲ್ಲ ಕಳಿಸ್ತಾ ಇರ್ತಾರೆ. ಅದು ವಿವರಣಾತ್ಮಕ ಮಾದರಿಯ ಪ್ರಶ್ನೆಗಳನ್ನು ಬಿಡಿಸ್ಬೇಕಾದ್ರೆ ಆ ಒಂದು ಸೆಷನ್ಸಲ್ಲಿ ಅದಿರುತ್ತೆ, ನಿಮಗೆ ಕ್ಲಾರಿಟಿ ಸಿಗುತ್ತೆ ಇಲ್ಲಿ. ಬಟ್ ಇವಾಗ ನಾವು ಮಾಡ್ತಿರುವಂಥದ್ದು ಇಟ್ಸ್ ಎ ಪ್ಯೂರ್ಲಿ MCQ ಕ್ವಶನ್ಸನ್ನು ಇಲ್ಲಿ ಬಿಡಿಸ್ತಾ ಇರೋದು. ಸೊ ಅದು ಒಂಚೂರು ಗಮನಕ್ಕಿರಲಿ. 213ನೇದು, ಈ ಕೆಳಗಿನ ಯಾವ ಬಟ್ಟೆ ವಿನ್ಯಾಸವು ಮಥುರಾದ ವಿಶೇಷತೆಯನ್ನು ಹೋಲುತ್ತೆ ಅಂತ. ದುಕುಲ, ಸತಕ, ಶಾಮ ಮತ್ತು ಚಿನಸುಂಕ ಅಂತಿದೆ. ಆಪ್ಷನ್ 2 ಇದೆಯಲ್ಲ ಸತಕ ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. ರೋಮನ್ ಮಾದರಿಯ ಚಿನ್ನದ ನಾಣ್ಯಗಳನ್ನು ಜಾರಿಗೆ ತಂದ ಪ್ರಥಮ ಭಾರತೀಯ ದೊರೆಗಳು ಯಾರು ಅಂತ. ಶೃಂಗರು, ಇಂಡೋ ಗ್ರೀಕರು, ಕುಶಾನರು ಮತ್ತು ಗುಪ್ತರು ಅಂತಿದೆ. ಆಪ್ಷನ್ 3 ಇದೆಯಲ್ಲ ಕುಶಾನರು ಅಂತ, ಅದು ರೈಟ್ ಆನ್ಸರು. ಸೊ ಮೊದಲನೇ ಬಾರಿಗೆ ಕುಶಾನರೇ ಈ ರೋಮನ್ ಮಾದರಿಯ ಚಿನ್ನದ ನಾಣ್ಯವನ್ನು ಪ್ರಥಮ ಬಾರಿಗೆ ಜಾರಿಗೆ ತರೋದು. ಹಾಗಾಗಿ ಕುಶಾನರು ರೈಟ್ ಆನ್ಸರು. 215ನೇ ಪ್ರಶ್ನೆ ಬರೋಣ ಈಗ. ರೋಮನ್ ಸಾಮ್ರಾಜ್ಯದಿಂದ ಭಾರತವು ಈ ಕೆಳಗಿನ ಯಾವ ಸರಕನ್ನು ಆಮದು ಮಾಡಿಕೊಳ್ಳುತ್ತಿರಲ್ಲ, ಅಂದರೆ ಯಾವುದನ್ನು ಇಂಪೋರ್ಟ್ ಮಾಡ್ಕೊಳ್ತಾ ಇರಲ್ಲ ಅಂತ. ಸೊ ರೋಮನ್ ಡೈನಾಸ್ಟಿಯಿಂದ ವೈನ್, ತವರ ಮತ್ತು ಸೀಸಾ, ಕಬ್ಬಿಣ ಮತ್ತು ಲಿನೆನ್ ಅಂತ ಇದೆ. ಆಪ್ಷನ್ 3 ಇದೆಯಲ್ಲ ಕಬ್ಬಿಣ ಅಂತ. ಸೊ ಈ ಕಬ್ಬಿಣವನ್ನು ರೋಮನ್ ಸಾಮ್ರಾಜ್ಯದಿಂದ ಭಾರತ ಆಮದು ಮಾಡ್ಕೊಳ್ತಾ ಇರಲಿಲ್ಲ, ಅಂದರೆ ಇಂಪೋರ್ಟ್ ಮಾಡ್ತಾ ಇರಲಿಲ್ಲ ಅಂತ. 216ನೇದು, ಗಾಂಧಾರ ಶಿಲ್ಪಕಲೆಯು ಯಾವ ಕಲಾ ಶೈಲಿಗಳ ಮಿಶ್ರಣವಾಗಿತ್ತು ಅಂತ. ಭಾರತೀಯ ಮತ್ತು ಪರ್ಷಿಯಾ ಶೈಲಿ, ಪರ್ಷಿಯನ್ ಮತ್ತು ಗ್ರೀಕ್ ಶೈಲಿ, ಭಾರತೀಯ ಮತ್ತು ಗ್ರೀಕ್ ಶೈಲಿ, ಸೊ ಮೇಲಿನ ಎಲ್ಲವೂ ಅಂತ ಇದೆ. ಸೊ ಇದಕ್ಕೆ ಆಪ್ಷನ್ 3 ಇದೆಯಲ್ಲ ಭಾರತೀಯ ಮತ್ತು ಗ್ರೀಕ್ ಶೈಲಿ ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. 217, ಗುಪ್ತರ ಕಾಲದಲ್ಲಿ ಸರ್ಕಾರದ ಪ್ರಮುಖ ಆದಾಯದ ಮೂಲವೆಂದರೆ ಅಂತ. ಗುಪ್ತರ ಕಾಲದಲ್ಲಿ ಸರ್ಕಾರದ ಪ್ರಮುಖ ಆದಾಯದ ಮೂಲವೆಂದರೆ ಅಂತ, ಅಂದರೆ ರೆವಿನ್ಯೂ ಸೋರ್ಸ್ ಯಾವುದು ಅಂತ. ಗುಪ್ತರ ಒಂದು ಯುಗದಲ್ಲಿ ದಂಡಗಳು, ಶುಲ್ಕಗಳು, ಭೂಕಂದಾಯ ಮತ್ತು ತೆರಿಗೆ ಅಂತಿದೆ. ಆಪ್ಷನ್ 3 ಇದೆಯಲ್ಲ ಸೊ ಲ್ಯಾಂಡ್ ರೆವಿನ್ಯೂ ಅಂತ, ಇಟ್ ಇಸ್ ರೈಟ್ ಆನ್ಸರ್. ಸೊ ಭೂಕಂದಾಯ ಅಂತಕ್ಕಂಥದ್ದು ಗುಪ್ತರ ಕಾಲದಲ್ಲಿ ಸರ್ಕಾರದ ಐ ಥಿಂಕ್ ಒಂದು ಮೂಲವಾಗಿತ್ತು ಅಂತ, ಅದೇ ಇಂಪಾರ್ಟೆಂಟ್ ಆಗಿತ್ತು ಅಂತ ಅವಾಗ. ಸೊ 218ನೇ ಪ್ರಶ್ನೆ ಬರೋಣ ಈಗ. ಕ್ವಶನ್ ನಂಬರ್ 218, ಕೈಗಾರಿಕೆಗಳು ಪ್ರವರ್ಧಮಾನಕ್ಕೆ ಬರಲು ಅಥವಾ ಅವುಗಳ ಸಂಘಟನೆಯು ಪ್ರಾರಂಭವಾದ ಕಾರಣ ಅಂತ. ಕೈಗಾರಿಕೆಗಳು ಪ್ರವರ್ಧಮಾನಕ್ಕೆ ಬರಲಿಕ್ಕೆ ಮತ್ತು ಅವುಗಳ ಸಂಘಟನೆಯು ಆರಂಭವಾದಂಥ ಕಾರಣ ಏನು ಅಂತ.
ಸೊ ಯಾವ ಕಾರಣಕ್ಕೋಸ್ಕರ ಅದು ಆರಂಭ ಆಗುತ್ತೆ ಅಂತ, ಅಥವಾ ಅದು ಪ್ರವರ್ಧಮಾನಕ್ಕೆ ಬರಲಿಕ್ಕೆ ಏನು ಕಾರಣ ಅಂತ. ಬಾಲಕಾರ್ಮಿಕರು ಕಡಿಮೆ ದರದಲ್ಲಿ ದೊರಕಿದ ಕಾರಣ, ಕಚ್ಚಾ ಸಾಮಗ್ರಿಗಳ ಲಭ್ಯತೆಯಿಂದ, ನಿರ್ದಿಷ್ಟ ಕಲಾ ಕೌಶಲ್ಯತೆಯ ರೂಢಿಯಿಂದ, ಮೇಲಿನ ಯಾವುದೂ ಅಲ್ಲ ಅಂತಿದೆ ಇಲ್ಲಿ. ಸೊ ಮೇನ್ ಬಂದ್ಬಿಟ್ಟು ಆಪ್ಷನ್ 3 ಇದೆಯಲ್ಲಿ ನೋಡಿ, ಇಲ್ಲಿ ನಿರ್ದಿಷ್ಟ ಕಲಾ ಕೌಶಲ್ಯತೆ ಒಂದು ರೂಢಿಯಿಂದಾಗಿ ಏನಾಗುತ್ತೆ, ಆ ಇಂಡಸ್ಟ್ರೀಸು ಪ್ರವರ್ಧಮಾನಕ್ಕೆ ಬರಲಿಕ್ಕೂ ಕಾರಣ ಆಗುತ್ತೆ, ಮತ್ತು ಅದರ ಒಂದು ಸಂಘಟನೆಗಳು ಕೂಡ ಆರಂಭ ಆಗಲಿಕ್ಕೂ ಅಟ್ ದ ಸೇಮ್ ಟೈಮ್ ಅದು ರೀಸನ್ ಆಗುತ್ತೆ ಅಂತ. ಸೊ ಒನ್ ಮೋರ್ ಕ್ವಶನ್, ಕಬ್ಬಿಣವು ಈ ಕೆಳಗೆ ಕೊಟ್ಟಿರ್ತಕ್ಕಂಥ ಯಾವುದರೊಂದಿಗೆ ಏಕಸಾಮ್ಯತೆ ಹೊಂದಿದೆ ಅಂತ. ಕಾಲಿಬಂಗ್, ಕಾಶಿ, ಮಗಧ ಮತ್ತು ಹೊಸ ಅಂತ. ದಟ್ ಈಸ್ ಆಪ್ಷನ್ 3 ಇದೆಯಲ್ಲ, ಮಗಧ ಅಂತ. ಏಕಸ್ವಾಮ್ಯತೆ ಅಂದರೆ ಕೇವಲ ಒಂದು ಪ್ರದೇಶದ ಜೊತೆಗೆ ವ್ಯಾಪಾರದ ವಹಿವಾಟನ್ನು ಹೊಂದಿರತಕ್ಕಂಥದ್ದು ಅಂತ, ಅಲ್ಲಿಗೆ ಮಾತ್ರ ಸೀಮಿತವಾಗಿರುತ್ತೆ. ಅದನ್ನು ಇಂಗ್ಲೀಷಲ್ಲಿ ಮೊನೋಪೊಲಿ ಅಂತ ಹೇಳ್ತಾರೆ, ಏಕಸ್ವಾಮ್ಯವನ್ನು. ಹಾಗಾಗಿ ಕಬ್ಬಿಣ ಅಂತಕ್ಕಂಥದ್ದು ಮಗಧದ ಜೊತೆಗೆ ಅದು ಏಕಸ್ವಾಮ್ಯತೆಯನ್ನು ಹೊಂದಿತ್ತು ಅಂತ. ನಿಗಮ ಎಂಬ ಒಂದು ವರ್ಡ್ ಏನಿದೆ, ಅದರ ಮೀನಿಂಗ್ ಏನು ಅಂತ ಇಲ್ಲಿ, ಕೋಶಾಧ್ಯಕ್ಷರ ಸಂಘಟನೆ, ವ್ಯಾಪಾರಿಗಳ ಗುಂಪು, ಒಂದೇ ನಗರದ ನಿವಾಸಿಗಳ ಗುಂಪು, ವ್ಯಾಪಾರಿ ಸಂಘಗಳ ನಿಗಮ ಅಂತ ಇದೆ. ಸೊ ಇಲ್ಲಿ ನೋಡಿ, ಎರಡನೇ ಆಪ್ಷನ್ ಇದೆಯಲ್ಲ, ನಿಗಮ ಅಂದರೆ ದಟ್ ಈಸ್ ದ ಗ್ರೂಪ್ ಆಫ್ ಟ್ರೇಡರ್ಸ್ ಅಂತ, ಅಂದರೆ ವ್ಯಾಪಾರಿಗಳ ಒಂದು ಗುಂಪು ಅದು. ಸೊ ವಿಲ್ ಗೋ ಫಾರ್ವರ್ಡ್, ಮತ್ತೊಂದು ಪ್ರಶ್ನೆ ಕಡೆ ಹೋಗೋಣ ಈಗ. ಸೊ 221ನೇದು, ಪ್ರಾಚೀನ ಭಾರತದಲ್ಲಿ ಸಿಂಧ್ರಿಂದ ತಯಾರಾದ ಯಾವ್ಯಾವ ವಸ್ತುಗಳು ಪ್ರಸಿದ್ಧಿಯನ್ನು ಪಡೆದಿದ್ದವು ಅಂತ. ಹರಿತ ಖಡ್ಗ ಮತ್ತು ಕಟಾರಿ, ಕಟಾರಿ ಅಂದರೆ ಚೂರಿ ಅಂತ, ಕತ್ತಿಗಳು, ಉಣ್ಣೆ ಬಟ್ಟೆಗಳು, ಚರ್ಮದಿಂದ ತಯಾರಾದಂಥ ಸರಕುಗಳು ಅಂತ. ನೋಡಿ, ಇಲ್ಲಿ ಪ್ರಾಚೀನ ಭಾರತದಲ್ಲಿ ಸಿಂಧ್ರಿಂದ ತಯಾರಾದಂಥ ಯಾವ್ಯಾವ ವಸ್ತುಗಳು ಇಲ್ಲಿ ಪ್ರಸಿದ್ಧಿಯನ್ನು ಪಡ್ಕೊಂಡಿದ್ವು ಅಂತ ಆ ಒಂದು ಕಾಲಘಟ್ಟದಲ್ಲಿ. ಆಪ್ಷನ್ 2 ಇದೆಯಲ್ಲ, ಕತ್ತಿಗಳು ಅಂತ, ಅದು ಭಾಳ ಜನಪ್ರಿಯತೆ ಅಥವಾ ಪ್ರಸಿದ್ಧಿಯನ್ನು ಆ ಕಾಲಘಟ್ಟಕ್ಕೆ ಪಡ್ಕೊಂಡಿದ್ವು ಅಂತ. ಹಾಗಾಗಿ ಆಪ್ಷನ್ 2 ಕತ್ತಿಗಳು ಅದು ರೈಟ್ ಆನ್ಸರ್ ಆಗುತ್ತೆ. ಒನ್ ಮೋರ್ ಕ್ವಶನ್, ಗುಪ್ತರ ಕಾಲದಲ್ಲಿ ರಾಷ್ಟ್ರದ ಸಂಪತ್ತು ಕೆಳಕಂಡ ಯಾವ ವರ್ಗದಲ್ಲಿ ಶೇಖರಿತವಾಗಿತ್ತು ಅಂತ. ಗುಪ್ತರ ಕಾಲದಲ್ಲಿ ರಾಷ್ಟ್ರದ ಸಂಪತ್ತು ಕೆಳಕಂಡ ಯಾವ ವರ್ಗದಲ್ಲಿ ಶೇಖರಿತವಾಗಿತ್ತು. ಹೆಚ್ಚಿನ ಪ್ರಮಾಣದಲ್ಲಿ ರಾಜರು ಮತ್ತು ಗ್ರಾಮಾಂತರ ವರ್ಗ, ವ್ಯಾಪಾರಿ ಸಂಘಗಳಲ್ಲಿ, ವ್ಯಾಪಾರಿಗಳು ಮತ್ತು ಉದ್ಯಮಿಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಕೇಂದ್ರೀಕೃತವಾಗಿತ್ತು, ವಿವಿಧ ವರ್ಗದ ಜನರ ನಡುವೆ ಸಮನಾಗಿ ಹಂಚಿಕೆಯಾಗಿತ್ತು ಅಂತ. ಸೊ ಇದಕ್ಕೆ ಆಪ್ಷನ್ 2 ವ್ಯಾಪಾರಿ ಸಂಘಗಳಲ್ಲಿ ರಾಷ್ಟ್ರದ ಸಂಪತ್ತು ಅಂತಕ್ಕಂಥದ್ದು ಗುಪ್ತರ ಕಾಲದಲ್ಲಿ ಯಥೇಚ್ಛವಾಗಿ ಶೇಖರಣೆಯಾಗಿತ್ತು ಅಂತ. ಹಾಗಾಗಿ ಆಯ್ಕೆ 2 ಸರಿಯಾದ ಉತ್ತರ ಆಗುತ್ತೆ ಇದಕ್ಕೆ. ಇನ್ನು ಗಾಂಧಾರ ಕಲೆಯ ಬಗ್ಗೆ ಮತ್ತೊಂದು ಪ್ರಶ್ನೆ ಇದೆ. ಗಾಂಧಾರ ಕಲೆಯನ್ನು ಜಾಸ್ತಿ ಅಂದರೆ ಹೆಚ್ಚಿನ ಮಾನ್ಯತೆ ಮತ್ತು ಅದನ್ನು ಪ್ರೋತ್ಸಾಹ ಮಾಡಿದಂಥ ದೊರೆ ಯಾರು ಅಂತ. ಅಶೋಕ, ಹರ್ಷ, ಕಾನಿಷ್ಕ, 2ನೇ ಚಂದ್ರಗುಪ್ತ. ಖಂಡಿತವಾಗ್ಲೂ ಅದು ಕಾನಿಷ್ಕನೇ ಆ ಗಾಂಧಾರ ಕಲೆಯನ್ನು ಸೊ ಹೆಚ್ಚಾಗಿ ಆತ ಎನ್ಕರೇಜ್ ಮಾಡೋದು ಅಥವಾ ಪ್ರೋತ್ಸಾಹವನ್ನು ಮಾಡೋದು. ಇನ್ನು ನೆಕ್ಸ್ಟು ಚೋಳರಿಗೆ ಸಂಬಂಧಪಟ್ಟ ಹಾಗೆ ಒಂದು ಪ್ರಶ್ನೆ ಇದೆ. ಸೊ ಏನದು, ಚೋಳರ ಕಾಲದ ಗ್ರಾಮೀಣ ಸರ್ಕಾರದ ಅಧ್ಯಯನಕ್ಕೆ ಬಹುಮುಖ್ಯ ಆಧಾರ ಅಂತ. ಚೋಳರ ಕಾಲದ ಗ್ರಾಮೀಣ ಸರ್ಕಾರದ ಅಧ್ಯಯನಕ್ಕೆ ಒಂದು ಬಹುಮುಖ್ಯ ಆಧಾರ ಯಾವುದು ಅಂತ. ಮಧುರೈ ಶಾಸನ, ಅಲಿಮಿಡಿ ಶಾಸನ, ಜತ್ವತಿ ಶಾಸನ, ಉತ್ತರ ಮೇರೂರು ಶಾಸನ ಅಂತ. ಇದ್ರ ಬಗ್ಗೆ ನಾನು ಕಳೆದ ವಿಡಿಯೋ ಸಂಚಿಕೆಗಳಲ್ಲಿ ಹೇಳಬೇಕಾದ್ರೆ ಈ ಉತ್ತರ ಮೇರೂರು ಶಾಸನ ಬಗ್ಗೆ ಹೇಳಿದೆ. ಇಡೀ ಚೋಳರ ಒಂದು ಗ್ರಾಮದ ಆಡಳಿತದ ಬಗ್ಗೆ ವ್ಯವಸ್ಥಿತವಾಗಿ ವಿವರಣೆಯನ್ನು ಕೊಡ್ತಕ್ಕಂಥ ಒಂದು ಅದ್ಭುತವಾದ ಒಂದೇ ಆದಂಥ ಅದು ಶಾಸನ ಯಾವುದಪ್ಪ ಅಂದರೆ ಅದು ಉತ್ತರ ಮೇರೂರು ಶಾಸನ. ಸೊ ಹಾಗಾಗಿ ಆಪ್ಷನ್ 4 ರೈಟ್ ಆನ್ಸರ್ ಆಗುತ್ತೆ. ರಾಜೇಂದ್ರ ಚೋಳರಿಂದ ಸೋಲಲ್ಪಟ್ಟವರು ಯಾರು ಅಂತ. ಗೋಪಾಲ, ದೇವಪಾಲ, ವಿಗ್ರಹಪಾಲ ಮತ್ತು ಮಹಿಪಾಲ ಅಂತ. ಆಪ್ಷನ್ 4 ಇದೆಯಲ್ಲ, ಮಹಿಪಾಲ ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟು, ಗುಪ್ತರ ಕಾಲದ ಪ್ರಸಿದ್ಧ ರೇಷ್ಮೆ ಉತ್ಪಾದನಾ ಕೇಂದ್ರ ಯಾವುದು ಅಂತ. ಬನಾರಸ್, ಪಾಟಲಿಪುತ್ರ, ಫಾಜಿಪುರ, ಮುರ್ಷಿದಾಬಾದ್. ಆಪ್ಷನ್ 1 ಇದೆಯಲ್ಲ, ಬನಾರಸ್ ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. ಮಧ್ಯಕಾಲೀನ ಪರಿಸ್ಥಿತಿಗಿಂತ ಮುಂಚೆ ಯಾವ ರಾಜ್ಯದಲ್ಲಿ ಮಹಿಳೆಯರು ಇತಿಹಾಸದಲ್ಲಿ ಪ್ರಮುಖ ಪಾತ್ರ ನಿರ್ಮಾಣ ಮಾಡಿದ್ರು ಅಂತ. ಮಧ್ಯಕಾಲೀನ ಪರಿಸ್ಥಿತಿಗಿಂತ ಮುಂಚೆ ಯಾವ ರಾಜ್ಯದಲ್ಲಿ ಮಹಿಳೆಯರು ಇತಿಹಾಸದಲ್ಲಿ ಪ್ರಮುಖ ಪಾತ್ರ ನಿರ್ಮಾಣ ಮಾಡಿರುವಂತೆ. ಗುಜರಾತು, ಮಾಳ್ವಾ, ಕಾಶ್ಮೀರ, ವೆರಿವಾರ್ ಅಂತ. ಆಪ್ಷನ್ 3 ಇದೆಯಲ್ಲ, ಕಾಶ್ಮೀರ, ಅದು ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟು 228ನೇ ಪ್ರಶ್ನೆ, ಮಹಮ್ಮದ್ ಗಜ್ನಿಯ ಮುಂದೆ ಶರಣಾದ ಮತ್ತು ಚಂದೇಲ ರಾಜ್ಯ ವಿದ್ಯಾಧರನಿಂದ ಕೊಲ್ಲಲ್ಪಟ್ಟ ಪ್ರತಿಹಾರ ದೊರೆ ಯಾರು ಅಂತ. ಮಹೇಂದ್ರಪಾಲ, ವಿಜಯಪಾಲ, ರಾಜ್ಯಪಾಲ, ಮಹಿಪಾಲ ಅಂತ. ಆಪ್ಷನ್ 3 ಇದೆಯಲ್ಲ, ರಾಜ್ಯಪಾಲ ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. ದಕ್ಕನ್ನಲ್ಲಿ ರಾಷ್ಟ್ರಕೂಟರು ತಮ್ಮ ಅಧಿಕಾರವನ್ನು ಕಳೆದುಕೊಂಡ ನಂತರ ಚಾಲುಕ್ಯರ ಸಾರ್ವಭೌಮತ್ವವನ್ನು ಪುನರ್ಸ್ಥಾಪನೆ ಮಾಡ್ತಾರೆ ಅಂತ. ಅಂದರೆ ಯಾರು ಮಾಡ್ತಾರೆ ಅಂತ. ದಕ್ಕನ್ನಲ್ಲಿ ರಾಷ್ಟ್ರಕೂಟರು ತಮ್ಮ ಅಧಿಕಾರವನ್ನು ಕಳ್ಕೊಂಡಾದ ನಂತರದಲ್ಲಿ ಚಾಲುಕ್ಯರ ಒಂದು ಸಾರ್ವಭೌಮತ್ವವನ್ನು ಯಾರು ಪುನರ್ಸ್ಥಾಪನೆ ಮಾಡ್ತಾರೆ ಅಂತ. ಅಲ್ಲಿ ಸತ್ಯಾಶ್ರಯ, ಸೋಮೇಶ್ವರ, 2ನೇ ತೈಲಪ ಮತ್ತು ಜಯಸಿಂಹ, ಅಂದರೆ 2ನೇ ಜಯಸಿಂಹ ಅಂತ ಅನ್ಕೊಳ್ಳಿ ಅದನ್ನು. ಸೊ ಇಲ್ಲಿ ಆಪ್ಷನ್ 3 ಇದೆಯಲ್ಲ, 2ನೇ ತೈಲಪ ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. 230ನೇ ಪ್ರಶ್ನೆ ಬರೋಣ ಈಗ. 230, ಈ ಕೆಳಗಿನವುಗಳಲ್ಲಿ ಯಾವುದು ಚೋಳರ ಭೂ ಹಿಡುವಳಿ ಪದ್ಧತಿಯ ಸಾಮಾನ್ಯ ವಿಧವಾಗಿರಲಿಲ್ಲ ಅಂತ. ಊಳಿಗಮಾನ್ಯ ಪದ್ಧತಿ, ಕೋಮಿನ ಮಾಲೀಕತ್ವ, ಕೃಷಿಕರ ವ್ಯವಸ್ಥೆ, ಜಂಟಿ ಮತ್ತು ಸೇವಾ ಹಿಡುವಳಿಗಳು ಅಂತಿದೆ ಇಲ್ಲಿ. ಆಪ್ಷನ್ 3 ಇದೆಯಲ್ಲ, ಕೃಷಿಕರ ಸಮಸ್ಯೆ ಅಂತಕ್ಕಂಥದ್ದು. ಈ ಕೃಷಿಕರ ವ್ಯವಸ್ಥೆ ಚೋಳರ ಒಂದು ಕಾಲದಲ್ಲಿ ಭೂ ಹಿಡುವಳಿ ಪದ್ಧತಿಯ ಒಂದು ಸಾಮಾನ್ಯವಾದ ವಿಧವಾಗಿರಲಿಲ್ಲ ಅಂತ. ಕೃಷಿಕರ ಒಂದು ವ್ಯವಸ್ಥೆ ಅವರೇನು ಅಲ್ಲಿ ಮಾಡ್ಕೊಂಡಿದ್ರು ಅವಾಗ. 8ನೇ ಶತಮಾನದಲ್ಲಿ ದಕ್ಷಿಣ ಭಾರತದ ರಾಜಕೀಯ ಸಾರ್ವಭೌಮತ್ವವು ಚಾಲುಕ್ಯರಿಂದ ಯಾರಿಗೆ ವರ್ಗಾವಣೆ ಆಗುತ್ತೆ. ರಾಜಕೀಯ ಸಾರ್ವಭೌಮತ್ವ ಅಂತಕ್ಕಂಥದ್ದು 8th ಸೆಂಚುರಿಯಲ್ಲಿ ಚಾಲುಕ್ಯರಿಂದ ಯಾರಿಗದು ಹಸ್ತಾಂತರ ಆಗುತ್ತೆ ಅಥವಾ ಯಾರಿಗೆ ಟ್ರಾನ್ಸ್ಫರ್ ಆಗುತ್ತೆ ಅಥವಾ ವರ್ಗಾವಣೆ ಆಗುತ್ತೆ ಅಂತ.
ಚೋಳರು, ಪಲ್ಲವರು, ರಾಷ್ಟ್ರಕೂಟರು 1 ಮತ್ತು 2 ಅಂತ ಇದೆ ಇಲ್ಲಿ. ಆಪ್ಷನ್ 4 ಇದೆಯಲ್ಲ. ಸೊ ಯಾರ್ಯಾರಿಗೆ ಅಂದರೆ ಅದು ಪಲ್ಲವರಿಗೂ ಹಸ್ತಾಂತರ ಆಗುತ್ತೆ ಅಥವಾ ವರ್ಗಾವಣೆ ಆಗುತ್ತೆ, ಮತ್ತು ರಾಷ್ಟ್ರಕೂಟರಿಗೂ ಅದು ವರ್ಗಾವಣೆ ಆಗುತ್ತೆ. ಹಾಗಾಗಿ ಆಯ್ಕೆ 4ರಲ್ಲಿ ಪಲ್ಲವರು, ರಾಷ್ಟ್ರಕೂಟರು ಅಂತಕ್ಕಂಥ ಆಯ್ಕೆ ಇರೋದ್ರಿಂದ 1 ಮತ್ತು 2 ಅಂತ ಏನಿದೆ ಆಯ್ಕೆ 4 ಅದು ರೈಟ್ ಆನ್ಸರ್ ಆಗುತ್ತೆ. ರಾಜರಾಜನ ಕೊನೆಯ ಅತಿ ಮುಖ್ಯ ಆಕ್ರಮಣ ಯಾವುದು ಅಂತ, ಅದು ರಾಜರಾಜನ ಕೊನೆಯ ಅತಿ ಮುಖ್ಯ ಆಕ್ರಮಣ ವೆಂಗಿ, ಕಳಿಂಗ, ಮಾಲ್ಡೀವ್ಸ್ ಮತ್ತು ಮದುರೈ. ಸೊ ರಾಜರಾಜಂದು ಒಂದು ಮಾಲ್ಡೀವ್ಸ್ ಒಂದು ಆಕ್ರಮಣ ಅಂತೇನಿದೆ ಅದು ಕಡೆಯ ಆಕ್ರಮಣ ಅಂತಂದದು, ಅಥವಾ ಒಂದು ಅತಿ ಮುಖ್ಯ ಆಕ್ರಮಣ. ಅದು ಉಗ್ರಗಾಮಿಗಳ ಅಥವಾ ದಂಗೆಕೋರರಿಂದ ಕೊಲೆಗೈಯಲ್ಪಟ್ಟಂಥ ಚೋಳದರು ಯಾರು ಅಂತ. ಉಗ್ರಗಾಮಿಗಳ ಅಥವಾ ದಂಗೆಕೋರರಿಂದ ಕೊಲೆಯಾದಂಥ ಒಬ್ಬ ಚೋಳದರು ಯಾರು? ವೀರರಾಜೇಂದ್ರ, ಆದಿರಾಜೇಂದ್ರ, ರಾಜಾದಿರಾಜ ಮತ್ತು ರಾಜೇಂದ್ರ 2 ಅಂತಿದೆ ಇಲ್ಲಿ. ಬಟ್ ಆಪ್ಷನ್ 2 ಇದೆಯಲ್ಲ, ಆದಿರಾಜೇಂದ್ರ ಅಂತ. ಆತ ಕೊಲೆಗೈಯಲ್ಪಟ್ಟಂಥ ಒಬ್ಬ ಚೋಳದೊರೆ ಉಗ್ರಗಾಮಿಗಳ ಅಥವಾ ದಂಗೆಕೋರಿಂದ. ಸೊ 234ನೇ ಪ್ರಶ್ನೆ ಕಡೆ ಈಗ ಬರೋಣ. ಈಗ ಮಧ್ಯ ಏಷ್ಯಾದ ಟರ್ಕರೊಡನೆ ಕಾರ್ಯಾಚರಣೆಯಿಂದಾಗಿ ಮಹಮ್ಮದ್ ಗೋರಿಯ ಅನುಪಸ್ಥಿತಿಯಲ್ಲಿ ಭಾರತದ ವ್ಯವಹಾರದಲ್ಲಿ ಪ್ರಮುಖವಾಗಿ ತಲೆ ಹಾಕಿದವರು ಯಾರು ಅಂತ. ಬಕ್ತಿಯಾರ್ ಖಿಲ್ಜಿ, ಕುತುಬುದ್ದೀನ್ ಮಹಮ್ಮದ್, ಇಖ್ತಿಯಾರ್ ಉದ್ದೀನ್ ಐಬಕ್, ಮುಜುದ್ದೀನ್ ಮಹಮ್ಮದ್ ಬಿನ್ ಅಂತ ಇದೆ. ಆಪ್ಷನ್ 2 ಇದೆಯಲ್ಲ, ಕುತುಬುದ್ದೀನ್ ಮಹಮ್ಮದ್ ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. ಚೋಳರ ರಾಜರುಗಳಲ್ಲಿ ಅತಿ ಪ್ರಸಿದ್ಧರಾದವರು ರಾಜೇಂದ್ರ, ರಾಜಾದಿರಾಜ, ರಾಜರಾಜ 1, ರಾಜೇಂದ್ರ 2 ಅಂತಿದೆ. ಆಪ್ಷನ್ 3 ಇದೆಯಲ್ಲ, 1ನೇ ರಾಜರಾಜ ಚೋಳ ಅಂತ. ಅವನು ಇಡೀ ಚೋಳರ ಮನೆತದ ರಾಜರಲ್ಲಿ ಅತ್ಯಂತ ಪ್ರಸಿದ್ಧಿಯನ್ನು ಪಡೆದಂಥ ಒಬ್ಬ ರಾಜ ಅವನು. ಇನ್ನು 236 ನೋಡೋಣ ಈಗ. ಊಳಿಗಮಾನ್ಯ ಶಾಹಿಗಳು ಮತ್ತು ರಾಜರ ಹೆಚ್ಚುವರಿ ಸಂಪತ್ತನ್ನು ಯಾವುದಕ್ಕೆ ಬಳಸಲಾಗ್ತಿತ್ತು ಅಂತ. ಊಳಿಗಮಾನ್ಯ ಶಾಹಿಗಳು ಮತ್ತು ರಾಜರ ಹೆಚ್ಚುವರಿ ಸಂಪತ್ತನ್ನು ಯಾವುದಕ್ಕೆ ಬಳಸಲಾಗ್ತಾ ಇತ್ತು? ತೋಟಗಾರಿಕಾ ಉತ್ಪಾದನೆ ಮತ್ತು ವ್ಯಾಪಾರದಲ್ಲಿ ತೊಡಗಿಸುವುದು, ದೇವಾಲಯಗಳು ಮತ್ತು ಸ್ಮಾರಕಗಳ ನಿರ್ಮಾಣಕ್ಕೆ ಬಳಸುವುದು, ಸಾರ್ವಜನಿಕ ಉಪಯೋಗಿ ಕೆಲಸಗಳಲ್ಲಿ ತೊಡಗಿಸುವುದು, ವ್ಯಕ್ತಿ ಅನುಭೋಗ ಮತ್ತು ಯುದ್ಧಗಳ ವಾಹನಗಳ ಮೇಲೆ ಅಂತಿದೆ ಇಲ್ಲಿ. ಸೊ ಇದರಲ್ಲಿ ದಟ್ ಈಸ್ ಆಪ್ಷನ್ 4 ಇದೆಯಲ್ಲ, ವ್ಯಕ್ತಿ ಅನುಭೋಗ ಮತ್ತು ಯುದ್ಧಗಳ ವಾಹನದ ಮೇಲೆ ಅಂತ. ಸೊ ಇದನ್ನು ಊಳಿಗಮಾನ್ಯ ಶಾಹಿಗಳು ಮತ್ತು ರಾಜರು ಹೆಚ್ಚುವರಿ ಸಂಪತ್ತನ್ನು ಇದಕ್ಕಾಗಿ ಅವರು ಯುಟಿಲೈಸ್ ಮಾಡ್ತಾಯಿದ್ರು ಅಂತ, ವ್ಯಕ್ತಿ ಅನುಭೋಗ ಮತ್ತು ಯುದ್ಧಗಳ ವಾಹನಗಳ ಮೇಲೆ ಅಂತ. ಸೊ ವಿಲ್ ಗೋ ಫಾರ್ವರ್ಡ್ ದ 1 more ಕ್ವಶನ್. ನೋಡಿ ಇಲ್ಲಿ, ಕಾಂಬೋಡಿಯಾ ರಾಜಕುಮಾರನ ಜೊತೆಗೆ ಸ್ನೇಹತ್ವ ಬೆಳೆಸಿದವನು ಯಾರು ಅಂತ. ಸೊ ಯಾರು ಈ ಕಾಂಬೋಡಿಯಾ ರಾಜನ ಜೊತೆಗೆ ಫ್ರೆಂಡ್ಶಿಪ್ಪನ್ನು ಬಳಸ್ಕೊಂಡಿದ್ದ ಅಂತ. ರಾಜರಾಜ, ರಾಜೇಂದ್ರ, ಕುಲೋತ್ತುಂಗ ಮತ್ತು ಆದಿರಾಜೇಂದ್ರ ಅಂತಿದೆ ಇಲ್ಲಿ. ಆಪ್ಷನ್ 2 ಇದೆಯಲ್ಲ, ರಾಜೇಂದ್ರ ಅಂತ. ಈತ ಕಾಂಬೋಡಿಯಾ ಒಬ್ಬ ರಾಜನ ಜೊತೆಗೆ ಆ ಫ್ರೆಂಡ್ಶಿಪ್ಪನ್ನು ಬಿಲ್ಡ್ ಮಾಡಿರ್ತಾನೆ ಅಥವಾ ಬೆಳೆಸ್ಕೊಂಡಿರ್ತಾನೆ ಅಂತ ರಾಜೇಂದ್ರ. ವೈವಾಹಿಕ ಸಂಸ್ಥೆಯಲ್ಲಿ ಗಮನಾರ್ಹವಾದ ಬದಲಾವಣೆ ಯಾವುದು ಅಂತ. ಎಲ್ಲ ವಿಧದ ಅಂತರ್ಜಾತಿ ವಿವಾಹ ಪ್ರಯತ್ನಗಳು ಕಠಿಣವಾಗಿ ನಿರ್ಬಂಧಿಸಲಾಯಿತು. ಪ್ರತಿಲೋಮ ವಂಶದ ವಿವಾಹಗಳು ಶೂದ್ರರಿಗೆ ಸಂಬಂಧಿಸಿದವು. ಏಕಪತ್ನಿತ್ವ ಪದ್ಧತಿಯು ಸಾಮಾನ್ಯವಾಗಿ ನಿಯಮವಾಯಿತು. ವಿಧವಾ ವಿವಾಹ ಮತ್ತು ವಿಚ್ಛೇದನಗಳನ್ನು ನಿಷೇಧಿಸಲಾಯಿತು ಅಂತಿದೆ ಇಲ್ಲಿ. ಸೊ 238ನೇದಕ್ಕೆ ಆಪ್ಷನ್ 1 ಇದೆಯಲ್ಲ. ಸೊ ವೈವಾಹಿಕ ಸಂಸ್ಥೆಯಲ್ಲಿ ಗಮನಾರ್ಹವಾದ ಬದಲಾವಣೆ ಏನಪ್ಪ ಅಂದರೆ ಇಲ್ಲಿ ಎಲ್ಲ ವಿಧದ ಅಂತರ್ಜಾತಿ ವಿವಾಹ ಪ್ರಯತ್ನಗಳನ್ನು ಕಠಿಣವಾಗಿ ನಿರ್ಬಂಧ ಮಾಡಲಾಯಿತು ಅಂತ. ಕಂಪಲ್ಸರಿಯಾಗಿ ನಿರ್ಬಂಧ ಮಾಡಿಬಿಡ್ತಾರೆ ಟೈಮಲ್ಲಿ, ಅದು ಇಲ್ಲಿ ಮೊದಲನೇಕ್ಕೆ ಸರಿಯಾಗುತ್ತೆ. ಪಾಂಡ್ಯರು ಯಾರ ಸಹಾಯ ಪಡೆದು ಪಲ್ಲವರನ್ನು ಸೋಲಿಸುವಲ್ಲಿ ಯಶಸ್ವಿ ಆಗ್ತಾರೆ ಅಂತ. ಚೋಳರು, ಚಾಲುಕ್ಯರು, ಹರ್ಷ ಮತ್ತು ಬೆಲೆನ ಎಲ್ಲವೂ ಅಂತ ಇದೆ. ಸೊ ಪಾಂಡ್ಯರು ಈ ಚೋಳರ ಒಂದು ಸಹಾಯವನ್ನು ಪಡ್ಕೊಂಡು ಅವರು ಭಾಳ ಸುಲಭವಾಗಿ ಪಲ್ಲವರನ್ನು ಅವರು ಸೋಲಿಸ್ತಾರೆ ಅಂತ. 240ನೇ ಪ್ರಶ್ನೆ ಬರೋಣ ಈಗ. ಚೋಳರ ಗ್ರಾಮ ಸಭೆಗಳು ನಿರ್ವಹಿಸದೇ ಇದ್ದಂಥ ಈ ಕೆಳಗಿನ ಕರ್ತವ್ಯ ಅಂತ. ಚೋಳರ ಗ್ರಾಮ ಸಭೆಗಳು ನಿರ್ವಹಿಸದೇ ಇದ್ದಂಥ ಈ ಕೆಳಗಿನ ಕರ್ತವ್ಯ ಯಾವುದು ಅಂತ. ಭೂ ಕಂದಾಯ ವಸೂಲಿ, ಸಮುದಾಯ ಸೇವೆಗಳಿಗೆ ಸಾಲವನ್ನು ಹೆಚ್ಚಿಸುವಿಕೆ, ಸ್ಥಳೀಯ ಧಾರ್ಮಿಕ ಮತ್ತು ದತ್ತಿ ಸಂಸ್ಥೆಗಳ ಸಂರಕ್ಷಣೆ, ಭೂಮಿಯ ಅಳತೆ ಮತ್ತು ಭೂ ಕಂದಾಯ ಅಂತಿದೆ ಇಲ್ಲಿ. ಸೊ 240ನೇದಕ್ಕೆ ಆಪ್ಷನ್ 4 ಇದೆಯಲ್ಲ, ಭೂಮಿಯ ಅಳತೆ ಮತ್ತು ಭೂ ಕಂದಾಯ. ಇದು ಚೋಳರ ಗ್ರಾಮ ಸಭೆಗಳು ಮೇಂಟೈನ್ ಮಾಡದಿರತಕ್ಕಂಥ ಒಂದು ಡ್ಯೂಟಿ. ಇದು ಯಾವುದು? ಭೂಮಿಯ ಅಳತೆ ಮತ್ತು ದ ಲ್ಯಾಂಡ್ ರೆವಿನ್ಯೂ ಅಂತ ಏನು ಹೇಳ್ತೀವಿ ಅದು ಇದೆ. ನೆಕ್ಸ್ಟು, ಚೋಳ ಸಾಮ್ರಾಜ್ಯದಲ್ಲಿ ಪ್ರಾಂತ್ಯ ಅಥವಾ ಮಂಡಳಿಗಳ ಸಂಖ್ಯೆ ಎಷ್ಟು ಅಂತ. 8, 10, 15, 6. ಸೊ ಅವರ ಇಡೀ ಸಾಮ್ರಾಜ್ಯದಲ್ಲಿ ಪ್ರಾಂತ್ಯ ಅಥವಾ ಮಂಡಳಿಗಳಲ್ಲಿ ಅಂದರೆ ಸುಮಾರು 8 ಮಂಡಳಿ ಅಥವಾ ಪ್ರಾಂತ್ಯಗಳನ್ನು ಅವರು ಅಲ್ಲಿ ಮಾಡ್ಕೊಂಡಿದ್ರು ಅಂತ. ನೆಕ್ಸ್ಟು 242, ಚೋಳರ ಕಾನೂನು ಮತ್ತು ಆಡಳಿತ ವ್ಯವಸ್ಥೆಗೆ ಸಂಬಂಧಪಟ್ಟಂತೆ ಸರಿ ಇಲ್ಲದಿರ್ತಕ್ಕಂಥ ಈ ಕೆಳಗಿನ ಹೇಳಿಕೆ ಯಾವುದು ಅಂತ. ಕಾನೂನು ಮತ್ತು ಆಡಳಿತ ವ್ಯವಸ್ಥೆಗೆ ಸಂಬಂಧಪಟ್ಟ ಹಾಗೆ ಸರಿ ಅಲ್ಲದಿರ್ತಕ್ಕಂಥ ಒಂದು ಹೇಳಿಕೆಯನ್ನು ನಾವೇನು ಮಾಡಬೇಕು, ಇಲ್ಲಿ ಆಯ್ಕೆ ಮಾಡಬೇಕು. ಒಂದು 4 ಹೇಳಿದರೆ ಇಲ್ಲಿ. ಸ್ಥಳೀಯ ಸಂಘಗಳಿಂದ ಘೋಷಣೆಯ ರೂಪವೇ ಕಾನೂನು ವ್ಯವಸ್ಥೆಯಾಗಿತ್ತು. ಈ ಘೋಷಣೆಗಳು ರಾಜನಿಂದ ಮನ್ನಣೆಗೆ ಪಡೆದುವುದಾಗಿದ್ದವು. ಯಾವುದೇ ವಿವಾದಗಳನ್ನು ಅಧಿಕಾರಿಗಳ ಸಹಾಯವಿಲ್ಲದೆ ಬಗೆಹರಿಸುವಂತಿರಲಿಲ್ಲ. ಮತ್ತು ಮೇಲಿನ ಯಾವುದೂ ಅಲ್ಲ ಅಂತಿದೆ ಇಲ್ಲಿ. ಆಪ್ಷನ್ 2 ನೋಡಿ ಇಲ್ಲಿ. ಈ ಘೋಷಣೆಗಳು ರಾಜನಿಂದ ಮನ್ನಣೆ ಪಡೆದದ್ದವು ಆಗಿದ್ದವು ಅಂತ ಏನಿದೆ ಇದು, ಅದು ಸೊ ಸರಿ ಅಲ್ಲದೆ ಇರತಕ್ಕಂಥ ಒಂದು ಹೇಳಿಕೆ ಇದು. ಸೊ ಇನ್ನು ಉಳಿದವು ಕೂಡ ಅವೆಲ್ಲವೂ ಚೋಳರ ಕಾನೂನು ಮತ್ತು ಆಡಳಿತ ವ್ಯವಸ್ಥೆಗೆ ಸಂಬಂಧಪಟ್ಟಂಥ ಹೇಳಿಕೆ ಆಗಿದೆ. ಈ ಆಯ್ಕೆ 2 ಏನಿದೆ ಇದು ಮಾತ್ರ ಸಂಬಂಧ ಇಲ್ಲದೆ ಇರತಕ್ಕಂಥ ಸರಿ ಅಲ್ಲದ ಹೇಳಿಕೆ ಅದು. ನೆಕ್ಸ್ಟು, ಜೈನ ಧರ್ಮವು ಮೈಸೂರಿನಿಂದ ಉಚ್ಚಾಟನೆಗೊಂಡಿದ್ದು ಯಾವಾಗ ಅಂತ. ಈ ಜೈನ ಧರ್ಮ ಅಂತಕ್ಕಂಥದ್ದು ಮೈಸೂರಿನಿಂದ ದೂರವಾಗಿದ್ದು ಅಥವಾ ಉಚ್ಚಾಟನೆಗೊಂಡಿದ್ದು ಯಾವಾಗ ಅಂದರೆ, ಯಾವಾಗ ಅನ್ನೋದಕ್ಕಿಂತ ಇವರಿಂದ ಅಂತಂದರೆ ಯಾರಿಂದ ಅಂತ ನಾವು ಆಯ್ಕೆ ಮಾಡಬೇಕಿಲ್ಲ. ಶಂಕರಾಚಾರ್ಯ, ಲಿಂಗಾಯತರು,
ನಯನಾರರು ಮತ್ತು ಆಳ್ವರು ಅಂತ. ಆಪ್ಷನ್ ಸೆಕೆಂಡ್ ಇದೆಯಲ್ಲ ಲಿಂಗಾಯತರು ಅಂತ, ಇದು ರೈಟ್ ಆನ್ಸರ್ ಆಗುತ್ತೆ. ಲಿಂಗಾಯತರಿಂದ ಜೈನ ಧರ್ಮ ಅಂತಕ್ಕಂಥದ್ದು ಮೈಸೂರಿಂದ ಉಚ್ಚಾಟನೆ ಆಗುತ್ತೆ. ಊಳಿಗಮಾನ್ಯವು ಅತಿ ಹೆಚ್ಚಾಗಿ ಯಾರನ್ನು ಸೆಳೆದುಕೊಂಡಿತ್ತು ಅಂತ. ಸರ್ಕಾರಿ ಅಧಿಕಾರಿಗಳು ಮತ್ತು ಮಿಲಿಟರಿ ಮುಖ್ಯಸ್ಥರು, ಸ್ಥಳೀಯ ವಂಶ ಪರಂಪರೆಯ ಮುಖ್ಯಸ್ಥರು ಮತ್ತು ಜಮೀನ್ದಾರಿ ಪ್ರಭುತ್ವಕ್ಕಾಗಿ, ಬುಡಕಟ್ಟು ಅಥವಾ ಜಾತಿ ಮುಖ್ಯಸ್ಥರು, ಮೇಲಿನ ಎಲ್ಲವೂ ಅಂತ ಇದೆ ಇಲ್ಲಿ. ಆಪ್ಷನ್ 4 ಇದೆಯಲ್ಲ, ಸೊ ಎಲ್ಲ ಆಯ್ಕೆಗಳು ಸರಿಯಾಗುತ್ತೆ. ಸೊ ಊಳಿಗಮಾನ್ಯ ಒಂದು ಪದ್ಧತಿ ಅಂತಕ್ಕಂಥದ್ದು ಯಾರನ್ನ ಅತಿ ಹೆಚ್ಚಾಗಿ ಸೆಳೀತಾ ಇತ್ತು ಅಂದರೆ ಕಾಲಘಟ್ಟದಲ್ಲಿ ಸರ್ಕಾರಿ ಅಧಿಕಾರಿಗಳು ಮತ್ತು ಮಿಲಿಟರಿ ಮುಖ್ಯಸ್ಥರನ್ನು, ಸ್ಥಳೀಯ ವಂಶ ಪರಂಪರೆಯ ಮುಖ್ಯಸ್ಥರು ಮತ್ತು ಜಮೀನ್ದಾರಿ ಪ್ರಭುತ್ವಕ್ಕಾಗಿ, ಬುಡಕಟ್ಟು ಅಥವಾ ಜಾತಿ ಮುಖ್ಯಸ್ಥರು ಅಂತ. ಅಂದರೆ ಯಾರು ಸ್ವಲ್ಪ ಶ್ರೀಮಂತಿಕೆಯಲ್ಲಿದ್ದರು, ಯಾರಿಗೆ ಸ್ವಲ್ಪ ಅಧಿಕಾರ ಜಾಸ್ತಿ ಇತ್ತು ಅವರನ್ನು ಮಾತ್ರ ಅಟ್ಯಾಕ್ ಮಾಡ್ತಾ ಇತ್ತು ಈ ಊಳಿಗಮಾನ್ಯ ಪದ್ಧತಿ ಅಂತಕ್ಕಂಥದ್ದು. ಹಾಗಾಗಿ ಸೊ ಮೇಲಿನ ಎಲ್ಲವೂ ಅಂತಕ್ಕಂಥ ಆಯ್ಕೆ ಏನಿದೆ ಅದು ರೈಟ್ ಆನ್ಸರ್ ಆಗುತ್ತೆ. 245ಕ್ಕೆ ಬರೋಣ ಈಗ. ಕ್ವಶನ್ ನಂಬರ್ 245. ಗುಪ್ತರ ಕಾಲದಲ್ಲಿ ಪ್ರಸಿದ್ಧ ರೇಷ್ಮೆ ಬಟ್ಟೆ ಉತ್ಪಾದನಾ ಕೇಂದ್ರ ಯಾವುದು ಅಂತ. ಬನಾರಸ್ಸು, ಪಾಟಲಿಪುತ್ರ, ಫಾಜಿಪುರ, ಮುರ್ಷಿದಾಬಾದ್ ಅಂತ. ಆಪ್ಷನ್ 1 ಇದೆಯಲ್ಲ ಬನಾರಸ್ ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. 246ನೇ ಪ್ರಶ್ನೆಯನ್ನು ಓದಿಕೊಂಡು ಉತ್ತರವನ್ನು ಹೇಳಲಿಕ್ಕಿಂತ ಮುಂಚೆ ದಯಮಾಡಿ ಇವತ್ತು ಯಾರೆಲ್ಲ ಈ ಯೂಟ್ಯೂಬ್ ವಾಹಿನಿಯನ್ನು ನೀವು ವೀಕ್ಷಣೆ ಮಾಡ್ತಾ ಇದ್ದೀರೋ ದಯಮಾಡಿ ಮರ್ಯಾದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮೆಲ್ಲ ಸ್ನೇಹಿತರಿಗೂ ಕಳಿಸಿ. ಏಕೆಂದರೆ ನಾವು ಮಾಡ್ತಕ್ಕಂಥ ಎಫರ್ಟ್ ಆಗಿ ಮಾಡ್ತಕ್ಕಂಥ ಎಲ್ಲ ವೀಡಿಯೋ ಸೆಷನ್ಸು ನೀವೆಲ್ಲ ನೋಡ್ತಾ ಇದ್ದೀರಾ. ಆ್ಯಂಡ್ ಎಷ್ಟು ಭಾಳ ಪ್ರಮುಖವಾದ ಪ್ರಶ್ನೆಗಳನ್ನು ನಾವು ಅಲ್ಲಿ ಇಲ್ಲಿ ಬೇರೆ ಬೇರೆ ಬುಕ್ಸ್ ರೆಫರ್ ಮಾಡಿ ಅದನ್ನು ಕ್ರಾಪ್ ಮಾಡಿ PDF ಮಾಡಿ ನಿಮಗೆ ರೆಕಾರ್ಡ್ ಮಾಡಿ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡಲಿಕ್ಕೆ ನಾವು ಸಾಕಷ್ಟು ಟೈಮನ್ನು ವ್ಯಯ ಮಾಡ್ತಾ ಇರ್ತೀವಿ. ಸೊ ದಯಮಾಡಿ ನಿಮ್ಮೆಲ್ಲ ಸ್ನೇಹಿತರಿಗೂ, ನಿಮ್ಮೆಲ್ಲ ಎಜುಕೇಷನ್ ಗ್ರೂಪ್ಸು ಟೆಲಿಗ್ರಾಮಲ್ಲಿ ಅಥವಾ ವಾಟ್ಸಾಪಲ್ಲಿ ಅಥವಾ FB-ನಲ್ಲಿ ಎಲ್ಲೇ ಇದ್ದರೂ ನಮ್ಮ ಯೂಟ್ಯೂಬ್ ವಾಹಿನಿಯ ಲಿಂಕನ್ನು ಅಲ್ಲೆಲ್ಲ ಶೇರ್ ಮಾಡಿ ಎಲ್ಲರಿಗೂ ತಲುಪಲಿ. ಅದು TET ಆಸ್ಪಿರೆಂಟ್ಸ್ಗೆ ಈಗೆಲ್ಲ ಹೊಸ್ದಾಗಿ ಫೇಸ್ ಮಾಡ್ತಿರೋ ಎಕ್ಸಾಮನ್ನು ಅವರಿಗೆಲ್ಲ. ಏಕೆಂದರೆ ವಿತೌಟ್ ಗೆಟಿಂಗ್ 1 ರೂಪಿ ಯಾವುದೇ ಹಣ ತಗೊಳ್ಳದೆ ಫ್ರೀ ಆಫ್ ಕಾಸ್ಟಲ್ಲಿ ಕ್ಲಾಸಸ್ ಎಲ್ಲವೂ ಕೂಡ ಅಪ್ಲೋಡ್ ಆಗ್ತಾ ಇದೆ. ಸೊ ದಯಮಾಡಿ ಅದೆಲ್ಲ ಒಂಚೂರು ರೀಕಾಲ್ ಮಾಡಿಕೊಂಡು ನೀವು ಹೆಲ್ಪ್ ಮಾಡಿ ಅಂತ. ನಮಗೆ ನಿಮ್ಮ ಬ್ಲೆಸ್ಸಿಂಗ್ಸೇ ನಮಗೆ ಮತ್ತಷ್ಟು ವಿಡಿಯೋನ ಮಾಡಲಿಕ್ಕೆ ಮೋಟಿವೇಶನ್ ಆಗುತ್ತೆ. ಅದನ್ನು ಹೇಳ್ತಾ ಈಗ 246ನೇ ಪ್ರಶ್ನೆ ಬರೋಣ ಈಗ. ಸಮುದ್ರಗುಪ್ತನನ್ನು ಭಾರತದ ನೆಪೋಲಿಯನ್ ಎಂದು ಕರೆದಂಥ ವಿದ್ವಾಂಸ ಯಾರು ಅಂತ. ಸೊ ಭಾರತದ ನೆಪೋಲಿಯನ್ ಅಂತ ಆ ಸಮುದ್ರಗುಪ್ತನನ್ನು ಯಾವ ವಿದ್ವಾಂಸ ಹೇಳ್ತಾರೆ ಅಂತ. R.C. ಮಜುಂದಾರು, H.C. ರಾಯಚೌಧರಿ, ಪ್ರೊಫೆಸರ್ ಡಾಡ್ವೆಲ್ಲು ಮತ್ತು V.S. ಸ್ಮಿತ್ ಅಂತ. ಭಾಳ ಈಸಿಯಾಗಿ ಹೇಳ್ತಾರೆ ಅದನ್ನು. V.S. ಸ್ಮಿತ್ ಅವರು ಸಮುದ್ರಗುಪ್ತನನ್ನು ಭಾರತದ ನೆಪೋಲಿಯನ್ ಅಂತ ಅವ್ರು ಹೇಳ್ತಾರೆ ಅವರು. ನೆಕ್ಸ್ಟ್ 247ನೇ ಪ್ರಶ್ನೆ ಈಗ. ಸೊ ಕ್ವಶನ್ ನಂಬರ್ 247. ಯಾವ ಗುಪ್ತ ದೊರೆ ತನ್ನ ರಾಜಧಾನಿಯನ್ನು ಪಾಟಲಿಪುತ್ರದಿಂದ ಅಯೋಧ್ಯೆಗೆ ವರ್ಗಾವಣೆ ಮಾಡ್ತಾರೆ ಅಂತ. ಅಂದರೆ ರಾಜಧಾನಿಯನ್ನು ವರ್ಗಾವಣೆ ಮಾಡೋದು ಪಾಟಲಿಪುತ್ರದಿಂದ ಅಯೋಧ್ಯೆಗೆ. ಸ್ಕಂದಗುಪ್ತ, 2ನೇ ಚಂದ್ರಗುಪ್ತ, ಕುಮಾರಗುಪ್ತ ಮತ್ತು ಸಮುದ್ರಗುಪ್ತ ಅಂತಿದೆ. ಸೊ ಪಾಟಲಿಪುತ್ರದಿಂದ ಅಯೋಧ್ಯೆಗೆ ಟ್ರಾನ್ಸ್ಫರ್ ಮಾಡ್ತಾನೆ ತನ್ನ ರಾಜಧಾನಿ ಅಂದರೆ ಅದು ಸ್ಕಂದಗುಪ್ತ. ಆಪ್ಷನ್ 1 ರೈಟ್ ಆನ್ಸರು. ಈ ಕೆಳಕಂಡ ಯಾವ ನಗರ ಕೇಂದ್ರ ಗುಪ್ತರ ಕಾಲದಲ್ಲಿ ಮತ್ತು ನಂತರದ ಕಾಲದಲ್ಲಿ ಅವನತಿಯನ್ನು ಕಾಣಲಿಲ್ಲ ಅಂತ. ಮಥುರಾ, ಕುಂಭರಹಾರ್ ಅಂದರೆ ಪಾಟ್ನಾ, ಸೋನೇಪುರ್ ಅಂದರೆ ಗಯಾ ಜಿಲ್ಲೆ, ಸೋಹಗೌರ ಅಂದರೆ ಪುರ ಜಿಲ್ಲೆ ಅಂತ ಈಗಿನ ಹೆಸರುಗಳು ಎಲ್ಲವೂ ಕೂಡ. ಸೊ ಯಾವ ನಗರ ಕೇಂದ್ರ ಗುಪ್ತರ ಕಾಲದಲ್ಲಿ ಮತ್ತು ನಂತರದ ಕಾಲದಲ್ಲಿ ಅವನತಿಯನ್ನು ಕಾಣಲಿಲ್ಲ ಅಂದರೆ ನಾಶ ಆಗಲಿಲ್ಲ ಅಂದರೆ ಆಪ್ಷನ್ 1 ಇದೆಯಲ್ಲ ಮಥುರಾ ಅಂತಕ್ಕಂಥದ್ದು, ಅದು ರೈಟ್ ಆನ್ಸರ್ ಆಗುತ್ತೆ. ಸೊ ವಿಲ್ ಗೋ ಫಾರ್ವರ್ಡ್. ಮತ್ತೊಂದು ಪ್ರಶ್ನೆ ನೋಡೋಣ ಈಗ. 249ನೇದು ಈಗ. ಸತಿ ಪದ್ಧತಿಯು ಕ್ರಿಸ್ತಶಕ 510ರಲ್ಲಿ ಇದ್ದಿತೆಂದು ಅಂದರೆ ಹೇಳ್ತಕ್ಕಂಥ ಒಂದು ಆಧಾರ ಯಾವುದು ಅಂತ, ಸೂಚಿಸುವ ಆಧಾರ ಯಾವುದು ಅಂತ. ಬೆಸ್ನಾಗರ್ ಶಾಸನ, ಎರಾನ್ ಶಾಸನ, ಬೀಲ್ಸಾ ಶಾಸನ ಮತ್ತು ಐಹೊಳೆ ಶಾಸನ ಅಂತಿದೆ. ಆಪ್ಷನ್ 2 ಇದೆಯಲ್ಲ ಎರಾನ್ ಶಾಸನ ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. 250. ಹಿಂದೂ ವಿವಾಹ ಸಂದರ್ಭದಲ್ಲಿ ನಡೆಯುವ ಸಮಾರಂಭಗಳು ಮತ್ತು ಸಂಪ್ರದಾಯಗಳನ್ನು ತಿಳಿಸಿರುವ ಕೃತಿ ಅಂತ. ಬ್ರಾಹ್ಮಣರು, ಗೃಹಸೂತ್ರ, ಮನುಸ್ಮೃತಿ ಮತ್ತು ಉಪನಿಷತ್ ಅಂತ. ಆಪ್ಷನ್ 2 ಇದೆಯಲ್ಲ. ಹಿಂದೂ ವಿವಾಹ ಸಂದರ್ಭಗಳಲ್ಲಿ ನಡೆಯುವ ಸಮಾರಂಭಗಳು ಮತ್ತು ಸಂಪ್ರದಾಯಗಳನ್ನು ತಿಳಿಸುವ ಏಕೈಕ ಕೃತಿ ಯಾವುದಪ್ಪ ಅಂದರೆ ಅದು ಗೃಹಸೂತ್ರ. 251ನೇದು. ಗಂಗಾಧೊರೆ ದುರ್ವಿನೀತನಿಂದ ರಚಿತವಾದ ಕೃತಿ ಯಾವುದು ಅಂತ. ಚೂಡಾಮಣಿ, ಶಬ್ದಾವತಾರ, ಹರಕೇಳಿ ನಾಟಕ ಮತ್ತು ಮಾಳವಿಕಾಗ್ನ ಅಂತ. ಆಪ್ಷನ್ 2 ಇದೆಯಲ್ಲ. ಶಬ್ದಾವತಾರ ಅಂತಕ್ಕಂಥ ಕೃತಿಯನ್ನು ಗಂಗಾಧೊರೆಯಾದಂಥ ದುರ್ವಿನೀತಿನಿಂದ ರಚನೆ ಆಗುತ್ತೆ ಅಂತ. ನೋಡಿ, ಒಂದೇ ಪ್ರಶ್ನೆಯಲ್ಲಿ 2 ವಿಚಾರಗಳು. ಈ ದುರ್ವಿನೀತದ್ದು ಯಾರಪ್ಪ ಅಂದರೆ ಒಬ್ಬ ಕೃತಿಕಾರನೂ ಕೂಡ ಹೌದು, ಸಾಹಿತ್ಯನೂ ಹೌದು, ಒಬ್ಬ ಗಂಗರ ದೊರೆನೂ ಕೂಡ ಹೌದು ಅವನು. ಹಾಗಾಗಿ ಅವನು ಶಬ್ದಾವತಾರ ಅಂತಕ್ಕಂಥ ಕೃತಿಯನ್ನು ನಿರ್ಮಾಣ ಮಾಡ್ತಾನೆ ಅಂದರೆ ರಚನೆ ಮಾಡ್ತಾನೆ ಅಂತ. ಈ ಕೆಳಗಿನ ಯಾವ ಸಂತತಿ ಯಾದವ ಕುಲ ತಿಲಕ ಎಂಬ ಬಿರುದನ್ನು ಹೊಂದಿತ್ತು ಅಂತ. ಭಾಳ ಈಸಿಯಾಗಿ ಹೇಳ್ಬೋದು ನೀವು ಬೇಕಾದ್ರೆ. ಯಾದವ ಕುಲ ತಿಲಕ ಅಂತಕ್ಕಂಥ ಬಿರುದನ್ನು ಹೊಂದಿದ್ದು ವೈಶ್ಯಳ, ಒಡೆಯರು, ರಾಷ್ಟ್ರಕೂಟ, ಚಾಲುಕ್ಯ. ಸೊ ಒಡೆಯರ್ ಆಯಿತಾ, ಒಡೆಯರ ಸಂತತಿ ಅದು. ಈಗ ಕೃಷ್ಣದೇವರಾಯನು ಕೂಡ ಹಲವಾರು ಬಿರುದುಗಳಿತ್ತು ಅವಾಗೆಲ್ಲ. ನೀವು ಕರ್ನಾಟಕ ಹಿಸ್ಟ್ರಿಯಲ್ಲಿ ಐ ಥಿಂಕ್ ವಿಜಯನಗರ ಸಾಮ್ರಾಜ್ಯವನ್ನು ಓದ್ಕೊಂಡ್ರೆ ನಿಮ್ಗೆ ಎಲ್ಲ ವಿಷಯಗಳು ಲಭ್ಯ ಆಗುತ್ತೆ ಅಲ್ಲಿ. ಸಿದ್ಧಾಂತ ಶಿರೋಮಣಿಯ ಕರ್ತೃ ಯಾರು ಅಂತ. ಸಿದ್ಧಾಂತ ಶಿರೋಮಣಿಯ ಕರ್ತೃ ಯಾರು? ಮಹೇಶ್ವರ, ಭಾಸ್ಕರಾಚಾರ್ಯ, ಹರಿಶೇನ ಮತ್ತು ಪೊನ್ನ ಅಂತಿದೆ. ಸೊ ಸಿದ್ಧಾಂತ ಶಿರೋಮಣಿಯ ಕರ್ತೃ ಯಾರಪ್ಪ ಅಂದರೆ ಅದು ಭಾಸ್ಕರಾಚಾರ್ಯ ಅಂತ. ಸೊ ನೆಕ್ಸ್ಟು ಇಲ್ಲೊಂದು ಪದವನ್ನು ಕೊಟ್ಬಿಟ್ಟು ಅರ್ಥವನ್ನು ಕೇಳಿದರೆ, ಬೃಹತ್ ಭಾರತ ಈ ಒಂದು ಪರಿಕಲ್ಪನೆಯ ಅರ್ಥ ಏನು ಅಂತ ಹೇಳಿ. ವಿದೇಶಿ ಭೂಪ್ರದೇಶಗಳನ್ನು ಆಕ್ರಮಿಸಿಕೊಂಡಿದ್ದು, ವಿದೇಶಿ ರಾಜರ ಮೇಲೆ ಸಾರ್ವಭೌಮತ್ವ ಹೊಂದಿದ್ದು, ಭಾರತದಿಂದ ಹೊರಗಡೆ ಸಾಂಸ್ಕೃತಿಕ ಪ್ರಸರಣೆ, ಜನಸಂಖ್ಯೆ ಹೆಚ್ಚಳ ಅಂತಿದೆ ಇಲ್ಲಿ. ಆಪ್ಷನ್ 3 ಇದೆಯಲ್ಲ
ಭಾರತದಿಂದ ಹೊರಗಡೆ ಸಾಂಸ್ಕೃತಿಕ ಪ್ರಸರಣೆ ಅಂತ ಅದು ರೈಟ್ ಆನ್ಸರ್ ಆಗುತ್ತೆ. ಸೊ ನೆಕ್ಸ್ಟು 255ನೇ ಪ್ರಶ್ನೆ. ಈಗ ಕಾಶ್ಮೀರದ ಉತ್ಪಾಲ ಮನೆತನದ ಸಂಸ್ಥಾಪಕ ಯಾರು ಅಂತ. ಕಾಶ್ಮೀರದ ಉತ್ಪಾಲ ಮನೆತನದ ಸಂಸ್ಥಾಪಕ ಲಲಿತಾದಿತ್ಯ ಮತ್ತು ಅವಂತಿವರ್ಮನ್ ಅಂತ ಇದೆ. ಆಪ್ಷನ್ 4 ಇದೆಯಲ್ಲ, ಅವಂತಿವರ್ಮನ್, ಅದು ರೈಟ್ ಆನ್ಸರ್ ಆಗುತ್ತೆ. ಈತ ಕಾಶ್ಮೀರದ ಉತ್ಪಾಲ ಮನೆತನದ ಒಬ್ಬ ಸಂಸ್ಥಾಪಕ ಆತ. ವಿಕ್ರಮಶೀಲ ವಿಶ್ವವಿದ್ಯಾಲಯವನ್ನು ಸ್ಥಾಪನೆ ಮಾಡಿದಂಥ ಪಾಲದೊರೆ ಯಾರು ಅಂತ. ವಿಕ್ರಮಶೀಲ ವಿಶ್ವವಿದ್ಯಾಲಯವನ್ನು ಸ್ಥಾಪನೆ ಮಾಡಿದಂಥ ಪಾಲದೊರೆ ಯಾರು? ಧರ್ಮಪಾಲ, ದೇವಪಾಲ, ನಾರಾಯಣಪಾಲ ಮತ್ತು 1ನೇ ಮಹಿಪಾಲ ಅಂತಿದೆ. ಆಪ್ಷನ್ 1 ಇದೆಯಲ್ಲ, ಧರ್ಮಪಾಲ ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. 257ನೇ ಪ್ರಶ್ನೆ ನೋಡೋಣ. ಈಗ ಸಿಂಧನ್ನು ಪ್ರಪ್ರಥಮವಾಗಿ ಯಶಸ್ವಿಯಾಗಿ ಆಕ್ರಮಣ ಮಾಡಿದಂಥ ಅರಬ್ ಆಕ್ರಮಣಕಾರ ಯಾರು ಅಂತ. ಸಿಂಧನ್ನು ಭಾಳ ಯಶಸ್ವಿಯಾಗಿ ಮೊದಲನೇ ಬಾರಿಗೆ ಆಕ್ರಮಣ ಮಾಡಿದಂಥ ಒಬ್ಬ ಅರಬ್ ಆಕ್ರಮಣಕಾರ ಯಾರು? ಅಜಾಜು, ಮಹಮ್ಮದ್ ಬಿನ್ ಕಾಸಿಮು, ದಾಹಿರು ಮತ್ತು ಹೋಮರ್ನ ಖಲೀಫಾ ಅಂತಿದೆ. ಸೊ ಆಪ್ಷನ್ 2 ಇದೆಯಲ್ಲ, ಮಹಮ್ಮದ್ ಬಿನ್ ಕಾಸಿಮ್ ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. ಪ್ರಸಿದ್ಧ ಲಿಂಗರಾಜ ದೇವಾಲಯ ಈ ಒಂದು ಸ್ಟೇಟ್ಲಿದೆ ಅಂತ. ಯಾವ ಸ್ಟೇಟಲ್ಲಿದೆ ಲಿಂಗರಾಜ ದೇವಾಲಯ ಅಂತ? ಒರಿಸ್ಸಾ, ಗುಜರಾತು, ಮಧ್ಯಪ್ರದೇಶ, ತಮಿಳುನಾಡು. ಆಪ್ಷನ್ 1 ಇದೆಯಲ್ಲ, ಒರಿಸ್ಸಾ ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. ಸೊ ವಿಲ್ ಗೋ ಫಾರ್ವರ್ಡ್. ಹೆಚ್ಚು ಕಡಿಮೆ 259ನೇ ಪ್ರಶ್ನೆಗಳಿದ್ದೀವಿ ಈಗ ನಾವು. ಪೃಥ್ವಿರಾಜ ರಾಸೋ ಈ ಕೃತಿಯನ್ನು ಯಾರು ರಚನೆ ಮಾಡ್ತಾರೆ ಅಂತ. ಪೃಥ್ವಿರಾಜ ರಾಸೋ ಭಾಳ ಈಸಿಯಾಗಿ ಹೇಳ್ಬೋದು ನೀವು. ಅಮರಸಿಂಹ, ಯಾದವ, ಚಾಂದ್ ಬರ್ದಾಯಿ ಮತ್ತು ಜಯಸಿಂಹ ಸೂರಿ ಅಂತಿದೆ. ಸೊ ಚಾಂದ್ ಬರ್ದಾಯಿ ಬರೆದಿದ್ದು ದಟ್ ಈಸ್ ಪೃಥ್ವಿರಾಜ ರಾಹು ಅಂತಕ್ಕಂಥ ಒಂದು ಕೃತಿಯನ್ನು. ಸೊ ನೆಕ್ಸ್ಟು ಅಂತ ಚೋಳದೊರೆ ಯಾರು ಅಂತ. ಮಾಲ್ಡೀವ್ಸನ್ನು ಆಕ್ರಮಣ ಮಾಡಿದಂಥ ಚೋಳದೊರೆ. ರಾಜರಾಜ, 1ನೇ ರಾಜೇಂದ್ರ, ರಾಜಾದಿರಾಜ ಮತ್ತು 2ನೇ ರಾಜೇಂದ್ರ ಅಂತಿದೆ. ಆಪ್ಷನ್ 1 ಇದೆಯಲ್ಲ, ರಾಜರಾಜ ಅದ, ಅದು ರೈಟ್ ಆನ್ಸರ್ ಆಗುತ್ತೆ. ಸೊ 2nd ಸೆಂಚುರಿಯಲ್ಲಿ ಅಂತ 2ನೇ ಶತಮಾನದಲ್ಲಿ ಸಾಮಾಜಿಕ ಜೀವನದ ವಿಶ್ವಕೋಶವೆಂದು ಯಾವ ಕೃತಿಯನ್ನೇ ಕರೆಯಲಾಗಿದೆ? ಸೋಮದೇವರ ಕಥಾ ಸರಿಸಾಗರ, ಕ್ಷೇಮೇಂದ್ರನ ಬೃಹತ್ ಕಥಾಮಂಜರಿ, ಕಲ್ಹಣನ ರಾಜತರಂಗಿಣಿ, ಆನಂದವರ್ಧನನ ಪ್ರಬೋಧ ಚಂದ್ರೋದಯ ಅಂತ. ಸೊ ಇಲ್ಲಿ ಆಪ್ಷನ್ 1 ಇದೆಯಲ್ಲ, ಸೋಮದೇವನ ಕಥಾ ಸರಿಸಾಗರ ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. ನೋಡಿ, ಇಲ್ಲಿ ಇದ್ರ ಜೊತೆಗೆ ನಿಮಗೆ ಬೇರೆಯವರು ಯಾವ್ಯಾವ ಕೃತಿಯನ್ನು ರಚನೆ ಮಾಡಿದ್ರೆ ಅಂತ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಈಗ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಸೋಮದೇವನ ಕಥಾ ಸರಿಸಾಗರ. ಇದ್ರ ಜೊತೆಗೆ ಯಾರ್ಯಾರು ಯಾವ ಕೃತಿಯನ್ನು ಬರೀತಾರೆ ಅಂದರೆ ನೋಡಿ, ಇಲ್ಲಿ ಕ್ಷೇಮೇಂದ್ರ ಅಂತಕ್ಕಂಥವನು ಬೃಹತ್ ಕಥಾಮಂಜರಿಯನ್ನು ಬರೀತಾನೆ, ಕಲ್ಹಣ ಅಂತಕ್ಕಂಥವನು ರಾಜತರಂಗಿಣಿಯನ್ನು ಬರೀತಾನೆ, ಹಾಗೆಯೇ ಆನಂದವರ್ಧನ ಅಂತಕ್ಕಂಥವನು ಪ್ರಬೋಧ ಚಂದ್ರೋದಯ ಅಂತಕ್ಕಂಥ ಕೃತಿಯನ್ನು ಬರೀತಾನೆ. ನಿಮಗೆ ಇವೆಲ್ಲ ಹೆಂಗೆ ಕೇಳ್ತಾರೆ ಅಂದರೆ, ಈ ಮ್ಯಾಚ್ ದ ಫಾಲೋಯಿಂಗ್ ಟೈಪ್ ಕ್ವಶನ್ಸ್ ಕೇಳ್ತಾರೆ, ಹೊಂದಿಸಿ ಬರೀರಿ ಅಂತ. ಪಾರ್ಟ್ ಎನಲ್ಲಿ ಕೃತಿಕರ್ತರ ಹೆಸರುಗಳು, ಪಾರ್ಟ್ ಬಿ ಯಲ್ಲಿ ಅವ್ರು ಬರೆದಿರ್ತಕ್ಕಂಥ ಗ್ರಂಥಗಳು ಅಥವಾ ಕೃತಿಗಳನ್ನು ನೀವೇನು ಮಾಡಬೇಕು, ಅದನ್ನು ಮ್ಯಾಚ್ ಮಾಡಬೇಕಾಗುತ್ತೆ. ಸೊ ಅಂಥ ಒಂದು ಪ್ರಶ್ನೆಯನ್ನು ಬಿಡಿಸಬೇಕಾದ್ರೆ ಈ ಎಲ್ಲ ಉತ್ತರಗಳು ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಹಾಗಾಗಿ ಸೊ ಯಾವುದನ್ನು ಹೇಗೆಲ್ಲ ಗ್ರಹಿಸ್ಕೊಳ್ಳೋಕೆ ಸಾಧ್ಯ ನಾವು ಆ ಮಾದರಿಯಲ್ಲಿ ತಿಳ್ಕೊಳ್ಳೋ ಪ್ರಯತ್ನ ಮಾಡಬೇಕಾಗುತ್ತೆ. 262 ಚೋಳರ ಕಾಲದಲ್ಲಿ ತಮಿಳು ರಾಮಾಯಣ ರಚನೆ ಮಾಡಿದಂಥ ವಿದ್ವಾಂಸ ಯಾರು ಅಂತ. ಚೋಳರ ಕಾಲದಲ್ಲಿ ತಮಿಳು ರಾಮಾಯಣ ರಚನೆ ಮಾಡಿದಂಥ ವಿದ್ವಾಂಸ ತಿರುತ ಕಡೆವರ, ತೋಳಂಕಟ್ಟಿ, ಜಯಗೊಂಡರ್ ಮತ್ತು ಕಂಬನ್ ಅಂತ ಇದೆ. ಆಪ್ಷನ್ 4 ಇದೆಯಲ್ಲ, ಕಂಬನ್ ಅಂತ, ಅದು ರೈಟ್ ಆನ್ಸರು. ಕೆಳಗಿನ ಯಾವ ಚೋಳದೊರೆ ಶ್ರೀಲಂಕಾದ ಉತ್ತರ ಭಾಗವನ್ನು ಗೆದ್ದು ತನ್ನ ಸಾಮ್ರಾಜ್ಯದ ಪ್ರಾಂತ್ಯವನ್ನಾಗಿ ಮಾಡಿಕೊಂಡ ಅಂತ. ನೋಡಿ, ಆಪ್ಷನ್ 1 ಇದೆಯಲ್ಲ, ರಾಜರಾಜ, ಅದು ರೈಟ್ ಆನ್ಸರ್ ಆಗುತ್ತೆ. ಸೊ ನೆಕ್ಸ್ಟ್ ವಿಲ್ ಗೋ ಫಾರ್ವರ್ಡ್. 264ನೇ ಪ್ರಶ್ನೆಗೆ ಬರೋಣ. ಈಗ ದಕ್ಷಿಣ ಭಾರತವನ್ನು ಆಳದಂಥ ರಾಜ್ಯ ಮನೆತನಗಳ ಇತಿಹಾಸದಲ್ಲಿ ನೌಕಾ ಸೈನಿಕ ಆಕ್ರಮಣದ ಮೂಲಕ ಸಮುದ್ರದಾಚೆ ದಂಡಯಾತ್ರೆ ಕೈಗೊಂಡವರೆಂದರೆ ಯಾರು ಅಂತ. ಪಲ್ಲವರು, ಚೋಳರು, ಪಾಂಡ್ಯರು, ರಾಷ್ಟ್ರಕೂಟರು. ಆಪ್ಷನ್ 2 ಇದೆಯಲ್ಲ, ಚೋಳರು ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. ಒರಿಯುಂ ಚುನಾವಣೆಗೆ ಕೆಳಗಿನ ಯಾವ ಅರ್ಹತೆಯೂ ಅವಶ್ಯವಿರಲಿಲ್ಲ ಅಂತ. ನೋಡಿ, ಒರಿಯುಂ ಅಂತಕ್ಕಂಥದ್ದು ಒಂದು ಎಲೆಕ್ಷನ್, ಅದು ಚುನಾವಣೆ ಅಂತ. ನಿಮಗೆ ಟಿಯಲ್ಲಿ ಕೇಳ್ಬೋದು, ಜಸ್ಟ್ ಬರೀ ಒರಿಯುಂ ಅಂತ ಕೊಟ್ಬಿಟ್ಟು ಅದೇನು ಅಂತ ಕೇಳ್ತಾರೆ. ಅದೇನು ಅಂತಲೂ ಹೇಳಲ್ಲ ಅವರು, ಬರೀ ಒರಿಯುಂ ಅಂತ ಕೊಟ್ಬಿಟ್ಟು 4 ಆಯ್ಕೆ ಕೊಟ್ಬಿಡ್ತಾರೆ. ಆವಾಗ ನೀವು ಅಲ್ಲಿ ಚುನಾವಣೆ ಅಂದರೆ ಅದು ಗೆಸ್ ಮಾಡಬೇಕು, ಚುನಾವಣೆ ಅಂತ. ಸೊ ಈ ಒಂದು ಒರಿಯುಂ ಚುನಾವಣೆಗೆ ಯಾವ ಅರ್ಹತೆಯೂ ಅವಶ್ಯಕವಾಗಿರಲಿಲ್ಲ ಅಂತ. ಕಂದಾಯ ಸಲ್ಲಿಸುವ ಭೂಮಿಯು ಒಡೆತನೆ ಹೊಂದಿರಬೇಕಿತ್ತು, ಸ್ವಂತ ನಿವೇಶನದಲ್ಲಿ ಮನೆ ಹೊಂದಿರಬೇಕಿತ್ತು, ಸಮಾಜದ ಮೊದಲ 3 ವರ್ಗದ ಸದಸ್ಯತ್ವ ಹೊಂದಿರಬೇಕಿತ್ತು, 35ರಿಂದ 70 ವರ್ಷದ ಒಳಗಿನ ವ್ಯಕ್ತಿ ಅಂತ ಹೇಳಿದ್ದಾರೆ. ಸೊ ಇದಕ್ಕೆ ಆಪ್ಷನ್ 3 ಇದೆಯಲ್ಲ. ಸೊ ಈ ಒರಿಯುಂ ಚುನಾವಣೆಗೆ ಯಾವ ಒಂದು ಅರ್ಹತೆ ಅವಶ್ಯಕವಾಗಿರಲಿಲ್ಲ, ಬೇಕಿರಲಿಲ್ಲ ಅಂದರೆ ಸಮಾಜದ ಮೊದಲ 3 ವರ್ಗದ ದ್ವಿಜಾಂತರ ಅದನ್ನು ಸದಸ್ಯತ್ವ ಹೊಂದಿರಬೇಕಿತ್ತು ಅಂತೇನಿದೆ, ಅದು ಇಲ್ಲಿ ಬೇಕಾಗಿರಲಿಲ್ಲ ಅಂತ ಆ ಒಂದು ಒರಿಯುಂ ಎಲೆಕ್ಷನ್ಗೆ. ಸೊ ವಿಲ್ ಗೋ ಫಾರ್ವರ್ಡ್. 266ನೇ ಪ್ರಶ್ನೆ ಕಡೆ ನೋಡೋಣ. ಈಗ ಸಭಾ ಮತ್ತು ಇತರ ಸಮಿತಿಗಳ ಸದಸ್ಯರಿಗೆ ಯಾವ ಸಂಭಾವನೆಯನ್ನು ನೀಡುತ್ತಿದ್ದರು ಅಂತ. ಭೂ ಕಂದಾಯದ ಆದಾಯದಲ್ಲಿ ನಿರ್ದಿಷ್ಟ ವೇತನ, ಭೂ ಕಂದಾಯ ಸಂಗ್ರಹಣೆಯಲ್ಲಿ 1% ಭಾಗ, ನೀರಿನ ತೆರಿಗೆಯಲ್ಲಿ 5% ಭಾಗ, ಯಾವ ಸಂಭಾವನೆ ಕೂಡ ಇಲ್ಲ ಅಂತ. ಸೊ ಆಪ್ಷನ್ 4 ಇದೆಯಲ್ಲ, ಅವರಿಗೆ ಯಾವುದೇ ರೀತಿಯ ಹಣವನ್ನಾಗಲಿ ರೆಮ್ಯುನರೇಷನ್ ಆಗಲಿ ಮತ್ತೊಂದಾಗಲಿ ಅವ್ರಿಗೆ ಏನೂ ಕೊಡ್ತಿರಲಿಲ್ಲ. ಸಭಾ ಮತ್ತು ಇತರ ಸಮಿತಿ ಸದಸ್ಯರಿಗೆ ಯಾವುದೇ ರೆಮ್ಯುನರೇಷನ್ ಅವ್ರಿಗಿರಲಿಲ್ಲ ಆ ಕಾಲದಲ್ಲಿ ಅಂತ. ಚೋಳರ ಗ್ರಾಮ ಪ್ರದೇಶದಲ್ಲಿ ವಸ್ತುಗಳನ್ನು ವಿನಿಮಯ ಮಾಡಿಕೊಳ್ಳಲು ಮಾಧ್ಯಮವಾಗಿ ಕೆಳಗಿನ ಯಾವುದನ್ನು ಉಪಯೋಗ ಮಾಡ್ತಾ ಇದ್ರು ಅಂತ. ಅಂದರೆ ವಸ್ತುವಿನ ವಿನಿಮಯ ಮಾಡಿಕೊಳ್ಳಿಕ್ಕೆ ಹಣ, ಹಸು, ಭತ್ತ ಮತ್ತು ಚಿನ್ನಾಭರಣ. ರೆಡೀಸ್ ಆಪ್ಷನ್ 3 ಇದೆಯಲ್ಲ, ಭತ್ತವನ್ನು ವಿನಿಮಯ ಮಾಡ್ತಾಯಿದ್ರು ಅಂತ. ಸೊ ಅಲ್ಲಿ ಐ ಥಿಂಕ್ ಅಂದರೆ ಈ ಭತ್ತ ಅಂತಕ್ಕಂಥದ್ದು ವಿನಿಮಯ ಮಾಡ್ಕೊಳ್ಳಿಕ್ಕೆ ಒಂದು ಮಾಧ್ಯಮವಾಗಿತ್ತು ಆ ಒಂದು ಚೋಳರ ಕಾಲಘಟ್ಟದಲ್ಲಿ. ವಿಲ್ ಗೋ ಫಾರ್ವರ್ಡ್.
ಸೊ 268ನೇ ಪ್ರಶ್ನೆ ಬರೋಣ ಈಗ. 268 ಮೊಘಲರ ಆಸ್ಥಾನದಲ್ಲಿದ್ದ ಯಾವ ಉದಾರ ಆಚರಣೆಗಳನ್ನು ಔರಂಗಜೇಬ್ ರದ್ದುಪಡಿಸಿದಂತ. ಮೊಘಲರ ಆಸ್ಥಾನದಲ್ಲಿದ್ದ ಯಾವ ಉದಾರ ಆಚರಣೆಗಳನ್ನು ಔರಂಗಜೇಬು ರದ್ದು ಮಾಡ್ದ ಅಂತ. ಪರ್ಷಿಯನ್ ಹೊಸವರ್ಷದ ದಿನದ ಆಚರಣೆ, ಹಿಂದೂ ರಾಜರ ಹಣೆಯ ಮೇಲೆ ಸಾಮ್ರಾಟ ತಿಲಕ ಬಿಡುವುದು, ಜರೂಕ ದರ್ಶನ ಮತ್ತು ಮೇಲಿನ ಎಲ್ಲವೂ ಅಂತ. ನೋಡಿ ಆಯ್ಕೆ ಇನ್ನೊಂದ್ಸಲ ಓದ್ಬಿಡ್ತೀನಿ ನಾನು. ಪರ್ಷಿಯನ್ ಹೊಸವರ್ಷದ ದಿವಸ ಆಚರಣೆ, ಹಿಂದೂ ರಾಜರ ಹಣೆಯ ಮೇಲೆ ಸಾಮ್ರಾಟ ತಿಲಕವನ್ನು ಇಡುವುದು, ಜರೂಕ ದರ್ಶನ ಮತ್ತು ಮೇಲಿನ ಎಲ್ಲವೂ ಅಂತ ಇದೆ. ಸೊ ಮೇಲಿನ ಎಲ್ಲವೂ ಅಂತಕ್ಕಂಥದ್ದು ಉತ್ತರ ಆಗುತ್ತೆ ಇದಕ್ಕೆ. ಮೊಘಲರ ಆಸ್ಥಾನದಲ್ಲಿದ್ದ ಯಾವ ಉದಾರ ಆಚರಣೆಯನ್ನು ಔರಂಗಜೇಬ್ ರದ್ದು ಮಾಡ್ದ ಅಂದ್ರೆ ಅಲ್ಲಿರ್ತಕ್ಕಂಥ ಎಲ್ಲ ಆಚರಣೆಯನ್ನು ರದ್ದು ಮಾಡ್ಬಿಡ್ತಾನೆ ಅವನು. ಸೊ ಹಾಗಾಗಿ ಮೇಲಿನ ಎಲ್ಲವೂ ಅಂತಕ್ಕಂಥದ್ದು ಇದಕ್ಕೆ ಆನ್ಸರ್ ಆಗುತ್ತೆ. ಈ ಕೆಳಗಿನ ಯಾವ ಭವನವನ್ನು ಅಕ್ಬರ್ ಫತೇಪುರ್ ಸಿಕ್ರಿಯಲ್ಲಿ ನಿರ್ಮಾಣ ಮಾಡಲಿಲ್ಲ ಅಂತ. ನೋಡಿ ನಿರ್ಮಾಣ ಮಾಡಲಿಲ್ಲ ಅಂತ ಅರ್ಥ ಮಾಡ್ಕೋಬೇಕು. ತುಂಬ ಜನ ನಿರ್ಮಾಣ ಮಾಡೋದು ಅಂದ್ಬಿಟ್ಟು ಯಾವುದೋ ಆಯ್ಕೆ ಮಾಡಿಬಿಡ್ತಾರೆ. ಪ್ರಶ್ನೆಯನ್ನು ಸರಿಯಾಗಿ ಓದ್ಕೊಳ್ಳಿ. ಸೊ ಆದಿಲ್ ಮಹಲ್ಲು, ಮೋತಿ ಮಹಲ್ಲು, ದಿವಾನ್ ಇ ಆರ್ಮ ಮತ್ತು ದಿವಾನ್ ಇ ಖಾನಾ ಅಂತ. ಆಪ್ಷನ್ ಸೆಕೆಂಡ್ ಇದೆಯಲ್ಲ ಮೋತಿ ಮಹಲು, ಅದನ್ನು ಅವನು ಫತೇಪುರ್ ಸಿಕ್ರಿಯಲ್ಲಿ ನಿರ್ಮಾಣ ಮಾಡಲಿಲ್ಲ. ಸೊ ವಿನಯ ಪತ್ರಿಕೆ ಇದನ್ನು ಯಾರು ಬರೀತಾರೆ ಅಂತ. ತುಳಸಿದಾಸು, ಸೂರದಾಸು, ಪರಮಾನಂದ ದಾಸು ಮತ್ತು ವಿಠಲ್ನಾಥ ಅಂತ. ಸೊ ವಿನಯ ಅಂತಕ್ಕಂಥ ಒಂದು ಪತ್ರಿಕೆಯನ್ನು ತುಳಸಿದಾಸ್ ಅವ್ರು ಬರೀತಾರೆ. ನೆಕ್ಸ್ಟು ರಾಮಾಯಣವನ್ನು ಪರ್ಷಿಯನ್ ಭಾಷೆಗೆ ಭಾಷಾಂತರ ಮಾಡಿದವರು ಯಾರು ಅಂತ. ರಾಮಾಯಣವನ್ನು ಪರ್ಷಿಯನ್ ಭಾಷೆಗೆ ಯಾರು ಭಾಷಾಂತರ ಮಾಡ್ತಾರೆ. ಅಬುಲ್ ಫೈಜಿ ಬದೌನಿ, ಅಬ್ದುಲ್ ರಹೀಮ್ ಖಾನಿ ಖಾನ ಮತ್ತು ಅಬುಲ್ ಫಜಲ್ ಅಂತ. ಬದೌನಿ ಅಂತಿದೆಯಲ್ಲ, ಸೊ ಬದೌನಿನೇ ಈ ರಾಮಾಯಣವನ್ನು ಆ ಕಾಲಘಟ್ಟದಲ್ಲಿ ಪರ್ಷಿಯನ್ ಭಾಷೆಗೆ ಈ ಭಾಷಾಂತರ ಮಾಡೋದು ಅಂತ. ದೆಹಲಿ ಸುಲ್ತಾನರ ಆಳ್ವಿಕೆಯ ಕಾಲ ಅಪ್ ಟು ಮೊದಲನೇ ಪಾಣಿಪತ್ ವಾರ ತನಕನೂ ಅವ್ರದ್ದು ಆಳ್ವಿಕೆಯ ಕಾಲ ಇದೆ. ಸೊ ಅದು ಗೊತ್ತಾಗ್ಬಿಟ್ರೆ ನಿಮಗೆ ಮೊದಲನೇ ಪಾಣಿಪತ್ ಕಾಲ ಅಂತ ಆ ಆಪ್ಷನ್ ಈಸಿಯಾಗಿ ನೀವು ಗೆಸ್ ಮಾಡ್ಬೋದು. 1800 1526 ಇದೆ, 1206ರಿಂದ 1526 ಇದೆ, 1290ರಿಂದ 1526 ಇದೆ, 1206ರಿಂದ 1450 ಇದೆ. ನೋಡಿ ಆಪ್ಷನ್ ಸೆಕೆಂಡ್ ಇದೆಯಲ್ಲ ಇಲ್ಲಿ, ದಟ್ ಈಸ್ 1206ರಿಂದ 1526 ತನಕ ಅದು ರೈಟ್ ಆನ್ಸರ್ ಆಗಿದೆ. ಸುಮಾರು 5 ಗುಲಾಮಿ ಸಂತತಿಗಳು ಇಡೀ ದೆಹಲಿಯನ್ನು ಆಳ್ವಿಕೆ ಮಾಡುತ್ತೆ. ಹಾಗಾಗಿ ಅವರನ್ನು ದೆಹಲಿ ಸುಲ್ತಾನರು ಅಂತ ಕರೆಯೋದು. ಅದರಲ್ಲಿ ಭಾಳ ಪ್ರಮುಖವಾಗಿ ಗುಲಾಮಿ ಸಂತತಿ ಬರುತ್ತೆ, ಖಿಲ್ಜಿ ಸಂತತಿ ಬರುತ್ತೆ, ತುಘಲಕ್ ಸಂತತಿ ಬರುತ್ತೆ, ಸಹ್ಯದ್ ಬರುತ್ತೆ ಮತ್ತು ಲೂದಿ ಸಂತತಿ ಬರುತ್ತೆ. ಅಂದರೆ ಒಂದೊಂದು ಸಂತತಿಗಳಲ್ಲೂ ಅದರದೇ ಆದಂಥ ಒಂದು ಕಾಂಟ್ರಿಬ್ಯೂಷನ್ಸು, ಅವರ ಆಳ್ವಿಕೆ ಎಲ್ಲವೂ ಇದೆ. ಹಾಗಾಗಿ ದೆಹಲಿ ಸುಲ್ತಾನರನ್ನ ಐ ಥಿಂಕ್ ನೀವು ಪೂರ್ಣ ಪ್ರಮಾಣದಲ್ಲಿ ಓದ್ಕೊಂಡ್ರೆ ತುಂಬ ಬೆಟರ್ ಅದು. ಅದರಲ್ಲಿ ನಿಮಗೆ MCQ ಅಲ್ಲೂ ಕೇಳ್ತಾ ಚಾನ್ಸಸ್ ಇರುತ್ತೆ, ಮ್ಯಾಥ್ಸ್ ಫಾಲೋಯಿಂಗ್ ಟೈಪಲ್ಲೂ ಕೇಳ್ಬೋದು, ಮತ್ತು ಹೇಳಿಕೆ ಅದ್ರ ರೀತಿಯ ಪ್ರಶ್ನೆಗಳಲ್ಲೂ ಕೂಡ ಅವ್ರ ಬಗ್ಗೆ ಪ್ರಶ್ನೆಯನ್ನು ಕೇಳ್ತಕ್ಕಂಥ ಚಾನ್ಸಸ್ ಇದ್ದೇ ಇರುತ್ತೆ. ಹಾಗಾಗಿ ದಯಮಾಡಿ ಇದನ್ನು ಓದ್ಕೊಳ್ಳೋ ಪ್ರಯತ್ನ ಮಾಡಿ ಚೆನ್ನಾಗಿ. ದೆಹಲಿ ಸುಲ್ತಾನರ ಕಾಲದಲ್ಲಿ ಯಾವ ಮನೆತನ ಅತಿ ಕಡಿಮೆ ಕಾಲ ಆಳ್ವಿಕೆ ಮಾಡ್ತು ಅಂತ. ಅತಿ ಕಡಿಮೆ ಕಾಲ ಆಳ್ವಿಕೆ ಮಾಡೋದು ಅಲ್ಲಿ ಖಿಲ್ಜಿ ಮನೆತನ ಅಲ್ಲೂ. ಸೊ ಇಲ್ಲಿ ದಟ್ ಈಸ್ ಅಲ್ಲಾವುದ್ದೀನ್ ಖಿಲ್ಜಿ ಬರ್ತಾನೆ ನೋಡಿ. ಅಲ್ಲಾವುದ್ದೀನ್ ಖಿಲ್ಜಿ ಏನು ಮಾಡ್ತಾನೆ, ತನ್ನ ಚಿಕ್ಕಪ್ಪನಾದಂಥ ಜಲಾಲುದ್ದೀನ್ ಖಿಲ್ಜಿಯನ್ನು ಕೊಲೆ ಮಾಡಿ ಅವನು ಅಧಿಕಾರಕ್ಕೆ ಬರುವಂಥದ್ದು. ಬಟ್ ಅದ್ರ ಜೊತೆಗೆ ಭಾಳ ಕಡಿಮೆ ಕಾಲ ದೆಹಲಿ ಸುಲ್ತಾನರಲ್ಲಿ ಆಳ್ವಿಕೆಯನ್ನು ಮಾಡಿದಂಥ ಒಂದು ಮನೆತನ ಸಂತತಿ ಯಾವುದಪ್ಪ ಅಂದರೆ ಅದು ಖಿಲ್ಜಿ ಮನೆತನ. ಅದು ಭಾರತದಲ್ಲಿ ಗುಲಾಮಿ ಮನೆತನವನ್ನು ಕುತುಬುದ್ದೀನ್ ಐಬಕ್ ಸ್ಥಾಪಿಸ್ತಾ ಈತನ ರಾಜಧಾನಿ ಯಾವುದು ಅಂತ. ಗುಲಾಬಿ ಮನೆತನವನ್ನು ಇವನೇ ಸ್ಥಾಪನೆ ಮಾಡೋದು ಕುತುಬುದ್ದೀನ್ ಐಬಕ್. ಅವಾಗ ಅವನ ರಾಜಧಾನಿ ಯಾವುದಾಗಿತ್ತು ಅಂತ ಒಂದು ಪೇಶಾವರ, ಆಗ್ರಾ, ದೆಹಲಿ ಮತ್ತು ಲಾಹೋರ್ ಅಂತ. ಲಾಹೋರನ್ನು ಅವನು ತನ್ನ ರಾಜಧಾನಿಯಾಗಿ ಮಾಡ್ಕೊಂಡಿದ್ದ ಅಂತ. ಇವೆಲ್ಲವೂ ಕೂಡ ದೆಹಲಿ ಸುಲ್ತಾನರಿಗೆ ಸಂಬಂಧಪಟ್ಟಂಥ ಒಂದಷ್ಟು ಪ್ರಶ್ನೆಗಳಿದೆ ಇಲ್ಲಿ. ರಜಿಯಾ ಸುಲ್ತಾನ ತನ್ನ ಸಹೋದರ ಡ್ಯಾಸ್ನನ್ನು ಪದಚ್ಯುತಗೊಳಿಸಿ ದೆಹಲಿ ಸುಲ್ತಾನನಾಗ್ತಾಳೆ ಅಂತ ಅವಳು. ರುಕ್ಮುದ್ದೀನ್ ಫಿರೋಜ್ ಶಾ, ಬಹರಾಮ್ ಶಾ, ನಾಸಿರುದ್ದೀನ್ ಮೊಹಮ್ಮದ್ ಮತ್ತು ಮಸೂದ್ ಶಾ ಅಂತಿದೆ. ಈ ರುಕ್ಮುದ್ದೀನ್ ಫಿರೋಜ್ ಶಾ ಅಂತಕ್ಕಂಥವನು ಇವಳ ಸಹೋದರ ಅಂತ. ಅವನನ್ನು ಅಧಿಕಾರದಿಂದ ಕೆಳಗಿಳಿಸ್ಬಿಟ್ಟು ಇವಳು ಸಿಂಹಾಸನವನ್ನು ಏರುವಂಥದ್ದು. ಹಾಗಾಗಿ ಆಪ್ಷನ್ ಆಯ್ಕೆ ಒಂದಿದೆಯಲ್ಲ ರುಕ್ಮುದ್ದೀನ್ ಫಿರೋಜ್ ಶಾ ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. 276ನೇದು. ಈ ಕೆಳಕಂಡ ಯಾವ ಸುಲ್ತಾನ ಗುಲಾಮರನ್ನು ನೋಡಿಕೊಳ್ಳಲು ಪ್ರತ್ಯೇಕ ಇಲಾಖೆಯನ್ನು ಸ್ಥಾಪನೆ ಮಾಡಿದಂತ. ಅಲ್ಲಾವುದ್ದೀನ್ ಖಿಲ್ಜಿ, ಬಲ್ಬನ್ನು, ಮೊಹಮ್ಮದ್ ಬಿನ್ ತುಘಲಕ್ ಮತ್ತು ಇಲ್ತಮಸ್ ಅಂತ. ಆಪ್ಷನ್ ಸೆಕೆಂಡ್ ಇದೆಯಲ್ಲ ಗಿಯಾಸುದ್ದೀನ್ ಬಲ್ಬನ್ ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. ಈ ಕೆಳಕಂಡ ಯಾವ ಮನೆತನ ತೈಮೂರನ ದಾಳಿಯಿಂದ ಅವನತಿ ಹೊಂತು ಅಂತ. ಈ ಕೆಳಕಂಡ ಯಾವ ಮನೆತನ ತೈಮೂರನ ದಾಳಿಯಿಂದ ಅವನತಿಯನ್ನು ಹೊಂದುತ್ತೆ. ಗುಲಾಮಿ ಮನೆತನ, ಖಿಲ್ಜಿ ಮನೆತನ, ತುಘಲಕ್ ಮನೆತನ ಮತ್ತು ಲೂದಿ ಮನೆತನ ಅಂತ. ಆಪ್ಷನ್ 3 ಇದೆಯಲ್ಲ ತುಘಲಕ್ ಮನೆತನ ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. ನೋಡಿ ಇಲ್ಲಿ ಬಂತು ಈಗ ಜಸಿಯಾ ಟ್ಯಾಕ್ಸು. ಈ ಪ್ರಶ್ನೆ ಅಂತೂ ಜಸಿಯಾ ಕಂದಾಯವಂತೂ ಎಲ್ಲ ಪತ್ರಿಕೆಯಲ್ಲೂ ಕೇಳಲಾಗ್ತಾ ಇರುತ್ತೆ. ಇದು ಆಲ್ಮೋಸ್ಟ್ ಇಲ್ಲಿ ಜಸಿಯಾ ಅಂದ್ರೆ ಏನು ಅಂತ. ಜಸಿಯಾ ಅಂದ್ರೆ ಏನು? ಜಸಿಯಾ ಅಂತಕ್ಕಂಥದ್ದು ಒಂದು ಕಂದಾಯದ ನೇಮ್. ಅದು ಅದರ ಮೀನಿಂಗ್ ಏನು ಹೇಳುತ್ತೆ ಅಂತ. ಅದು ಮುಸ್ಲಿಮರ ಮೇಲೆ ವಿಧಿಸ್ತಾ ಇದ್ದಂಥ ಧಾರ್ಮಿಕ ತೆರಿಗೆ, ಮುಸ್ಲಿಮರಲ್ಲದವರ ಮೇಲೆ ವಿಧಿಸ್ತಾ ಇದ್ದಂಥ ಧಾರ್ಮಿಕ ತೆರಿಗೆ, ಮುಸ್ಲಿಂ ವಸೂಲಿ ಮಾಡ್ತಿದ್ದಂಥ ಭೂಕಂದಾಯ, ದೆಹಲಿ ಸುಲ್ತಾನರು ವಿಧಿಸುತ್ತಿದ್ದಂಥ ನೀರಾವರಿ ತೆರಿಗೆ ಅಂತಿದೆ. ಇದು ಆ್ಯಕ್ಚುಲಿ ಇದು ಮುಸ್ಲಿಮೇತರರ ಮೇಲೆ ವಿಧಿಸ್ತಾ ಇದ್ದಂಥ ಒಂದು ಧಾರ್ಮಿಕ ತೆರಿಗೆ. ಅದು ನೋಡಿ ಆಪ್ಷನ್ ಸೆಕೆಂಡ್ ಇದೆಯಲ್ಲ ಜಸಿಯಾ ಅಂತಕ್ಕಂಥದ್ದು, ಅದನ್ನು ಜಸಿಯಾ ತಲೆಗಂದಾಯ ಅಂತಲೇ ಕರೀತಾರೆ ಅದನ್ನು. ಹಾಗಾಗಿ ಮುಸ್ಲಿಮೇತರರ ಮೇಲೆ ವಿಧಿಸ್ತಾ ಇದ್ದಂಥ ಒಂದು ಟ್ಯಾಕ್ಸು, ಆ ಕಂದಾಯವನ್ನು ಇಲ್ಲಿ ಜಸಿಯಾ ಅಂತ ಕರೆಯುವಂಥದ್ದಷ್ಟೇ ಇದು. ಆಯಿತಾ? ಸೊ 227 ಹೇಳಿದ್ದೆ ನಾನು, ತೊಂದರೆ ಹೇಳ್ಬಿಡ್ತೀನಿ ಅದನ್ನು. ಈ ಕೆಳಕಂಡ ಯಾವ ಮನೆತನ ತೈಮೂರನ ದಾಳಿಯಿಂದ ಅವನತಿ ಹೊಂತು ಅಂತ. ತುಘಲಕ್ ಮನೆತನ. ಆಪ್ಷನ್ 3 ಇದೆಯಲ್ಲ ತುಘಲಕ್ ಮನೆತನ ಬಂದು ತೈಮೂರನ ದಾಳಿಯಿಂದ ಅವನತಿ ಹೊಂದುತ್ತೆ.
ಹಾಗೆಯೇ 276 ಹೇಳಿದ ನಿಮಗೆ, ಈ ಕೆಳಕಂಡ ಯಾವ ಸುಲ್ತಾನ ಗುಲಾಮರನ್ನು ನೋಡಿಕೊಳ್ಳಲು ಪ್ರತ್ಯೇಕ ಇಲಾಖೆಯನ್ನು ಸ್ಥಾಪನೆ ಮಾಡ್ದ ಅಂತ. ನೋಡಿ ಗಿಯಾಸುದ್ದೀನ್ ಬಲ್ಬನ್ನು, ಈ ಬಲ್ಬನ್ ಏನು ಮಾಡ್ತಾನೆ ಅವಾಗ ದೇಶದ ಇವನು ಐ ಥಿಂಕ್ ಗುಲಾಮರನ್ನು ನೋಡಿಕೊಳ್ಳಲಿಕ್ಕೆ ಒಂದು ಪ್ರತ್ಯೇಕ ಇಲಾಖೆನ ಸ್ಥಾಪನೆ ಮಾಡ್ತಾನೆ ಆ ಟೈಮಲ್ಲಿ. ಸೊ ಅವನು ಯಾರಪ್ಪ ಅಂದರೆ ಗಿಯಾಸುದ್ದೀನ್ ಬಲ್ಬನು. ಇನ್ನು 277ನೇದಕ್ಕೆ ಈ ತುಘಲಕ್ ಮನೆತನ, ಇದು ತೈಮೂರ್ನ ದಾಳಿಯಿಂದ ಅವನತಿ ಹೊಂದಿತ್ತು. ಯಾವುದು ಮನೆತನ ಅಂದರೆ ತುಘಲಕ್ ಮನೆತನ. ಇನ್ನು ಜಸಿಯ ತಲೆಗಂದಾಯ ಅಂದರೆ ಮುಸ್ಲಿಮೇತರ ಮೇಲೆ ವಿಧಿಸ್ತಾ ಇದ್ದಂಥ ಒಂದು ಧಾರ್ಮಿಕ ತೆರಿಗೆ ಅದು. ಸೊ ನೆಕ್ಸ್ಟು 279ನೇ ಪ್ರಶ್ನೆ ಬರೋಣ. ಈಗ ಅಲ್ಲಾವುದ್ದೀನ್ ಖಿಲ್ಜಿಯು ಒಟ್ಟು ಉತ್ಪಾದನೆಯ ಎಷ್ಟು ಭಾಗವನ್ನು ಕಂದಾಯವಾಗಿ ವಸೂಲಿ ಮಾಡ್ತಾ ಇದ್ದ ಅಂತ. ಅವ್ರು ಏನು ರೈತರು ಬೆಳೆ ಬೆಳೀತಾರೆ ಅದರಲ್ಲಿ ಎಷ್ಟು ಉತ್ಪಾದನೆಯ ಭಾಗವನ್ನು ಅವನು ಕಂದಾಯವಾಗಿ ವಸೂಲಿ ಮಾಡ್ತಾ ಇದ್ದ ಅಂತ. ಸೊ 2/1, 2, 3 ಮತ್ತು 4 ಅಂತಿದೆ. ಇಲ್ಲಿ ಆಪ್ಷನ್ 1 ಇದೆಯಲ್ಲ, ದಟ್ ಈಸ್ ಅರ್ಧ ಅಂತ, 2/1. ಸೊ ಅಷ್ಟು ಪ್ರಮಾಣದಲ್ಲಿ ಅವನು ಕಂದಾಯವನ್ನು ಇಲ್ಲಿ ವಸೂಲಿ ಮಾಡ್ತಾ ಇದ್ದ. ಸೊ ವಿಲ್ ಗೋ ಫಾರ್ವರ್ಡ್ ದ ಒನ್ ಮೋರ್ ಕ್ವಶನ್. ಇದು ಕ್ವಿಕ್ಕಾಗಿ ನೋಡೋಣ. ಈಗ ಈ ಕೆಳಕಂಡ ಯಾವ ದಕ್ಷಿಣದ ರಾಜ್ಯ ಅಲ್ಲಾವುದ್ದೀನ್ ಖಿಲ್ಜಿಯ ಸಾರ್ವಭೌಮತ್ವವನ್ನು ಒಪ್ಪಲು ನಿರಾಕರಣೆ ರಿಜೆಕ್ಟ್ ಮಾಡ್ತು ಅಂತ. ಯಾವ ದಕ್ಷಿಣದ ರಾಜ್ಯ ಅಲ್ಲಾವುದ್ದೀನ್ ಖಿಲ್ಜಿಯ ಸಾರ್ವಭೌಮತ್ವವನ್ನು ಒಪ್ಕೊಳ್ಳಿಕ್ಕೆ ರಿಜೆಕ್ಟ್ ಮಾಡುತ್ತೆ? ಪಾಂಡ್ಯರು, ಹೊಯ್ಸಳರು, ತೆಲಂಗಾಣ ಮತ್ತು ದೇವಗಿರಿ ಅಂತಿದೆ. ಸೊ ಪಾಂಡ್ಯರು ಅದಕ್ಕೆ ಸರಿಯಾದ ಉತ್ತರ. ಗೋರಿ ಮಹಮ್ಮದ್ನ ಸಾಮ್ರಾಜ್ಯದ ಭಾರತದ ಪ್ರದೇಶಗಳ ಆಡಳಿತಗಾರನಾಗಿ ಕುತ್ಬುದ್ದೀನ್ ಐಬಕ್ ನೇಮಕವಾಗಲು ಕಾರಣ ಅಂತ. ಸೊ ಈಗ ಅರ್ಥ ಮಾಡ್ಕೊಳ್ಳಿ, ಮಹಮ್ಮದ್ ಗೋರಿಯ ಒಬ್ಬ ನಿಷ್ಠಾವಂತ ಗುಲಾಮ ಅಂದರೆ ಯಾರು ಅಂದರೆ ಕುತ್ಬುದ್ದೀನ್ ಐಬಕ್. ಈ ಕುತ್ಬುದ್ದೀನ್ ಐಬಕ್ನನ್ನೇ ಯಾಕೆ ಮಹಮ್ಮದ್ ಗೋರಿ ಅವನನ್ನು ಆಯ್ಕೆ ಮಾಡ್ತಾನೆ ಅಂತ ಇಲ್ಲಿ, ಆಯಿತಾ, ನೇಮಕ ಮಾಡ್ತಾನೆ ಅಂತ. ಗೋರಿ ಮಹಮ್ಮದ್ನ ಮಗನಾಗಿದ್ದನು, ಗೋರಿ ಮಹಮ್ಮದ್ನ ಅಳಿಯನಾಗಿದ್ದನು. ಗೋರಿ ಮಹಮ್ಮದ್ ಈತನನ್ನು ಭಾರತದ ಉತ್ತರಾಧಿಕಾರಿ ಎಂದು ನೇಮಕ ಮಾಡಿದ್ದ. ಗೋರಿ ಮಹಮ್ಮದ್ ಭಾರತದಲ್ಲಿ ಬಿಟ್ಟು ಹೋದ ಸೈನಿಕ ಅಧಿಕಾರಿಗಳಲ್ಲಿ ಈತನೇ ಹಿರಿಯನಾಗಿದ್ದನು. ಸೊ 4 ಅವನು ಎಕ್ಸ್ಪೀರಿಯನ್ಸ್ ಆಗಿರುತ್ತೆ, ಅವನೇ ದೊಡ್ಡವನಾಗಿರ್ತಾನೆ. ಆಮೇಲೆ ಎಲ್ಲದಕ್ಕಿಂತ ಮುಖ್ಯವಾಗಿ ಗೋರಿ ಮಹಮ್ಮದ್ಗೆ ಅವನೊಬ್ಬ ನಿಷ್ಠಾವಂತ ಗುಲಾಮನಾಗಿರ್ತಾನೆ. ಈ ಎಲ್ಲ ರೀಸನ್ಸಿಂದ ಅವನು ಆಯ್ಕೆ ಮಾಡ್ತಾನೆ ಅಂತ ಮಹಮ್ಮದ್ ಗೋರಿ. ಈ ಕೆಳಕಂಡ ಹೇಳಿಕೆಗಳಲ್ಲಿ ಅಲ್ಲಾವುದ್ದೀನ್ ಖಿಲ್ಜಿ ಜಾರಿಗೆ ತಂದ ಸುಧಾರಣೆಗಳಲ್ಲಿ ಯಾವುದು ತಪ್ಪು ಹೇಳಿಕೆಯಾಗಿದೆ ಅಂತ. ಉಲೇಮಗಳ ಹೊಡಿತದಿಂದ ರಾಜ್ಯವನ್ನು ಮುಕ್ತಿಗೊಳಿಸಿದ್ದು, ಹಿಂದೂ ಮತ್ತು ಮುಸ್ಲಿಂ ಮೊಘಲರ ಪ್ರಾಬಲ್ಯವನ್ನು ಅಂತ್ಯಗೊಳಿಸಿದ್ದು, ರಾಜತ್ವ ಸವಲತ್ತುಗಳನ್ನು ಹೊಂದಿದ ವರ್ಗಗಳ ಏಕಸ್ವಾಮ್ಯತೆವೆಂದು ಪ್ರತಿಪಾದಿಸಿದ, ರಾಜತ್ವ ಸೈನ್ಯ ಬಲದ ಆಧಾರದ ಮೇಲಿದೆ ಎಂದು ಪ್ರತಿಪಾದನೆ ಮಾಡ್ದ ಅಂತ. ಸೊ 283ನೇದಕ್ಕೆ ಆಪ್ಷನ್ 3 ಇದೆಯಲ್ಲ, ರಾಜತ್ವ ಸವಲತ್ತುಗಳನ್ನು ಹೊಂದಿದ ವರ್ಗಗಳ ಏಕಸ್ವಾಮ್ಯತೆ ಎಂದು ಪ್ರತಿಪಾದನೆ ಮಾಡೋದು ಅದು ರೈಟ್ ಆನ್ಸರ್ ಆಗುತ್ತೆ. ಸೊ ನೆಕ್ಸ್ಟು ಅಂದರೆ ಅದು ತಪ್ಪು ಹೇಳಿಕೆ ಅಂತ ರೈಟ್ ಆನ್ಸರ್ ಅಂದರೆ. 283ನೇ ಪ್ರಶ್ನೆ ಬರೋಣ. ಈಗ ಕ್ವಶನ್ ನಂಬರ್ 283. ತೈಮೂರ್ನ ದಾಳಿಯ ಕಾಲದಲ್ಲಿದ್ದ ದೆಹಲಿ ಸುಲ್ತಾನ ಯಾರು ಅಂತ. ಅಂದರೆ ತೈಮೂರ್ ದಾಳಿ ಮಾಡಬೇಕಾದ್ರೆ ಆ ಟೈಮ್ಲಿದ್ದಂಥ ಒಬ್ಬ ದೆಹಲಿಯ ಸುಲ್ತಾನ ಯಾರು ಅಂತ. ಇಲ್ತಮಸ್ಸು, ನಾಸಿರುದ್ದೀನ್ ಮಹಮ್ಮದ್ ತುಘಲಕ್, ಇಬ್ರಾಹಿಂ ಲೋಧಿ ಮತ್ತು ಫಿರೋಜ್ ಶಾ ತುಘಲಕ್ ಅಂತ. ಆಪ್ಷನ್ 2 ಇದೆಯಲ್ಲ, ನಾಸಿರುದ್ದೀನ್ ಮಹಮ್ಮದ್ ತುಘಲಕ್ ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. ಸೊ ತೈಮೂರ್ ದಾಳಿಯ ಕಾಲದಲ್ಲಿದ್ದು ಸೊ ಇವನೇ ನಾಸಿರುದ್ದೀನ್ ಮಹಮ್ಮದ್ ತುಘಲಕ್ ಅಂತ. ದಾಗ್, ಸೊ ದಾಗ್ ಅಂದ್ರೆ ಏನು? ಕುದುರೆಗಳಿಗೆ ಮುದ್ರೆ ಆಗ್ತಕ್ಕಂಥ ಒಂದು ಪದ್ಧತಿ ಅಂತ. ಇದನ್ನ ಇಟ್ ಇಸ್ ಎ ವೆರಿ ಇಂಪಾರ್ಟೆಂಟ್ ಕ್ವಶನ್. ಇದು ಕೇಳ್ತಕ್ಕಂಥ ಚಾನ್ಸಸ್ ಇರುತ್ತೆ. ದಾಗ್ ಅಂದ್ರೆ ಏನು ಅಂದರೆ ಕುದುರೆಗಳಿಗೆ ಮುದ್ರೆ ಆಗ್ತಾ ಇದ್ದಂಥ ಒಂದು ಪದ್ಧತಿ ಅದು. ಅದನ್ನು ಯಾರೇ ಜಾರಿಗೆ ತರ್ತಾರೆ ಅಂತ. ಗಿಯಾಸುದ್ದೀನ್ ಬಲ್ಬನ್ನು, ಇಲ್ತಮಸ್ಸು, ಮಹಮ್ಮದ್ ಬಿನ್ ತುಘಲಕ್ ಮತ್ತು ಅಲ್ಲಾವುದ್ದೀನ್ ಖಿಲ್ಜಿ. ಸೊ ದೆಹಲಿ ಸುಲ್ತಾನರಲ್ಲಿದ್ದಂಥ ಒಬ್ಬ ದೊರೆ ಈತ. ಖಿಲ್ಜಿ ಸಂತತಿಲಿಗೆ ಬರ್ತಾನೆ ಇವನು, ಅಲ್ಲಾವುದ್ದೀನ್ ಖಿಲ್ಜಿ. ಸೊ ಆಪ್ಷನ್ 4 ಇದೆಯಲ್ಲ, ಅಲ್ಲಾವುದ್ದೀನ್ ಖಿಲ್ಜಿ. ಇವನು ಈ ದಾಗ್ ಅಂತಕ್ಕಂಥ ಪದ್ಧತಿಯನ್ನು ಜಾರಿಗೆ ತರ್ತಾರೆ ಅಂತೆ. ಕುದುರೆಗಳಿಗೆ ಮುದ್ರೆ ಆಗ್ತಕ್ಕಂಥ ಒಂದು ಪದ್ಧತಿ ಅದು. ಸೊ ನೆಕ್ಸ್ಟು 285. ಯಾವ ದೆಹಲಿ ಸುಲ್ತಾನನು ತನ್ನ ಸಾಮ್ರಾಜ್ಯದ ರಾಜಧಾನಿಯನ್ನು ದೆಹಲಿಯಿಂದ ಆಗ್ರಾಕ್ಕೆ ವರ್ಗಾವಣೆ ಮಾಡ್ತಾನೆ ಅಂತ. ಬಲ್ಬನ್ನು, ಸಿಕಂದರ್ ಶಾ ಲೋಧಿ, ಇಬ್ರಾಹಿಂ ಲೋಧಿ ಮತ್ತು ಫಿರೋಜ್ ಶಾ ತುಘಲಕ್. ಸೊ ಸಿಕಂದರ್ ಶಾ ಲೋಧಿ ಅಂತಕ್ಕಂಥವನು ತನ್ನ ಸಾಮ್ರಾಜ್ಯದ ರಾಜಧಾನಿಯನ್ನು ದೆಹಲಿಯಿಂದ ಆಗ್ರಾಕ್ಕೆ ಅವನು ವರ್ಗಾವಣೆ ಮಾಡ್ತಾನೆ. ದೆಹಲಿ ಸುಲ್ತಾನರ ಕಾಲದ ವಿದೇಶಾಂಗ ಸಚಿವರು ಯಾರು ಅಂತ. ವಿದೇಶಾಂಗ ಸಚಿವ ದಿವಾನ್ ಇ ಆರಿಜು, ದಿವಾನ್ ಇ ಇನ್ಶಾ, ಜಾರಿದ್ ಇ ಮುಮಾಲಿಕು, ದಿವಾನ್ ಇ ರಿಜಾಲತ್ ಅಂತಿದೆ. ಆಪ್ಷನ್ 4 ಇದೆಯಲ್ಲ, ದಿವಾನ್ ಇ ರಿಜಾಲತ್ ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. ಈ ಕೆಳಕಂಡ ಯಾವ ದೆಹಲಿ ಸುಲ್ತಾನ ಬ್ರಾಹ್ಮಣರಿಂದಲೂ ಕೂಡ ಜಸಿಯ ತಲೆಗಂದಾಯವನ್ನು ವಸೂಲಿ ಮಾಡ್ತಾನೆ ಅಂತ. ನೋಡಿ ಅವ್ರನ್ನೂ ಬಿಡಲ್ಲ ಅವನು, ಇವನು ಬ್ರಾಹ್ಮಣರಿಂದನೂ ಕೂಡ ಅವನು ಈ ಜಸಿಯ ತಲೆಗಂದಾಯವನ್ನು ವಸೂಲಿ ಮಾಡಿದಂತೆ. ಯಾರಪ್ಪ ಅಂದರೆ ಅವನು ಅಲ್ಲಾವುದ್ದೀನ್ ಖಿಲ್ಜಿ, ಮಹಮ್ಮದ್ ಬಿನ್ ತುಘಲಕ್, ಫಿರೋಜ್ ಶಾ ತುಘಲಕ್ ಮತ್ತು ಇಬ್ರಾಹಿಂ ಲೋಧಿ ಅಂತಿದೆ ಇಲ್ಲಿ. ಸೊ ಆಪ್ಷನ್ 3 ಇದೆಯಲ್ಲ, ಫಿರೋಜ್ ಶಾ ತುಘಲಕ್ ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. ಅವನು ಬ್ರಾಹ್ಮಣರ ಮೇಲೂ ಕೂಡ ಅವರಿಂದನೂ ಕೂಡ ಈ ಜಸಿಯ ತಲೆಗಂದಾಯವನ್ನು ವಸೂಲಿ ಮಾಡ್ತಾನೆ ಅಂತ. 288ನೇ ಪ್ರಶ್ನೆ ಬರೋಣ. ಕ್ವಶನ್ ನಂಬರ್ 288. ಅರಬ್ ನಾಣ್ಯಗಳಾದ ಟಂಕಾ ಮತ್ತು ಜಿತಲ್ಗಳನ್ನು ಚಲಾವಣೆಗೆ ತಂದವರು ಯಾರು ಅಂತ. ಕುತ್ಬುದ್ದೀನ್ ಐಬಕ್ಕು, ಇಲ್ತಮಸ್ಸು, ಸುಲ್ತಾನ ರಜಿಯಾ ಬೇಗಂ ಮತ್ತು ಬಲ್ಬನ್ ಅಂತ. ಆಪ್ಷನ್ 2 ಇದೆಯಲ್ಲ, ಇಲ್ತಮಸ್ಸು. ಈತ ಅರಬ್ ನಾಣ್ಯಗಳಾದ ಟಂಕಾ ಮತ್ತು ಜಿತಲ್ಗಳನ್ನು ಚಲಾವಣೆಗೆ ತಂದ. ನೋಡಿ ಟಂಕಾ ಮತ್ತು ಜಿತಲ್ ಯಾವ ನಾಣ್ಯಗಳು ಅಂತ ಕೇಳಿದ್ರೆ ಅರಬ್ ನಾಣ್ಯಗಳು ಅಂತ ಹೇಳಬೇಕು. ಇದನ್ನು ಯಾರು ಜಾರಿಗೆ ತಂದರು ಅಂದರೆ ಅದು ಇಲ್ತಮಸ್ಸು. ರಾಜತ್ವ ದೈವದತ್ತವಾದುದು ಎಂಬ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡಿದಂಥ ದೆಹಲಿ ಸುಲ್ತಾನ ಯಾರು ಅಂತ. ರಾಜತ್ವ ಅಂತಕ್ಕಂಥದ್ದು ಅದು ದೈವದತ್ತವಾದದ್ದು, ಪರಂಪರೆಯಾದದ್ದು ಅಂತ ಹೇಳ್ತಾನೆ ಅವನು. ಸೊ ಯಾರಪ್ಪ ಅಂದರೆ ಕುತ್ಬುದ್ದೀನ್ ಐಬಕ್ಕು, ಇಲ್ತಮಸ್ಸು, ಬಲ್ಬನ್ನು, ಫಿರೋಜ್ ಶಾ. ಸೊ ಹೇಳೋದು ಗಿಯಾಸುದ್ದೀನ್ ಬಲ್ಬನ್. ಇದು ಅಲ್ಲಾವುದ್ದೀನ್ ಖಿಲ್ಜಿ ರಾಜ್ಯದ ಕಂದಾಯವನ್ನು ಹೆಚ್ಚು ಮಾಡಲಿಕ್ಕೆ ಈ ಕೆಳಕಂಡ ಯಾವ ಕ್ರಮವನ್ನು ಕೈಗೊಳ್ಳಿಲ್ಲ ಅಂತ.
ಒಂದು 4 ಆಯ್ಕೆ ಇದೆ, ಹಂಗೆ ಸ್ಕಾಲಪ್ ಮಾಡ್ತೀನಿ. ಯಾವ ಕ್ರಮವನ್ನು ಕೈಗೊಳ್ಳಿಲ್ಲ ಅಂತ ಹೇಳ್ಬೇಕಿಲ್ಲ ನಾವು. ನೋಡಿ, ಇದಕ್ಕೆ ಕಲಿಶಾ ಭೂಮಿಯ ವಿಸ್ತರಣೆ, ಭೂಮಿಯನ್ನು ಅಳತೆ ಮಾಡಿ ಅದಕ್ಕೆ ತಕ್ಕಂತೆ ಕಂದಾಯ ವಸೂಲಿ, ಭೂಕಂದಾಯ ದರದ ಹೆಚ್ಚಳ, ಪ್ರಾಮಾಣಿಕವಾಗಿ ಕಂದಾಯ ನೀಡುತ್ತಿದ್ದವರಿಗೆ ಕೊಡುತ್ತಿದ್ದ ರಿಯಾಯಿತಿ ಅಂತ. ಸೊ ಇದು ಈ ಕ್ರಮವನ್ನು ಕೈಗೊಳ್ಳಿಲ್ಲ ಅಂತ ಅವನು ತನ್ನ ಒಂದು ಕಂದಾಯವನ್ನು ಜಾಸ್ತಿ ಮಾಡಲಿಕ್ಕೆ ಪ್ರಾಮಾಣಿಕವಾಗಿ ಕಂದಾಯ ನೀಡುತ್ತಿದ್ದವರಿಗೆ ಕೊಡುತ್ತಿದ್ದಂಥ ರಿಯಾಯಿತಿ ಅಂತ. ಸೊ ಅಲಾವುದ್ದೀನ್ ಖಿಲ್ಜಿ ಇದನ್ನು ಯಾವುದೇ ಕಾರಣಕ್ಕೂ ಈ ಕ್ರಮವನ್ನು ಕೈಗೊಳ್ಳಲ್ಲ ಅವನು. ಸೊ 291ನೇ ಪ್ರಶ್ನೆ ಬರೋಣ ಈಗ. ಅಲಾವುದ್ದೀನ್ ಖಿಲ್ಜಿಯ ಮಾರುಕಟ್ಟೆ ಸುಧಾರಣೆಯು ಜಾರಿಯಲ್ಲಿದ್ದುದು ಎಲ್ಲಿ ಅಂತ. ದೆಹಲಿಯಲ್ಲಿ ಮಾತ್ರ, ಸಾಮ್ರಾಜ್ಯದ ಪ್ರಾಂತೀಯ ರಾಜಧಾನಿಗಳಲ್ಲಿ, ದೆಹಲಿ ಮತ್ತು ಅದರ ಸುತ್ತಮುತ್ತಲ ಪ್ರದೇಶಗಳಲ್ಲಿ, ಸೊ ಮೇಲಿನವುಗಳಲ್ಲಿ ಯಾವುದೂ ಅಲ್ಲ ಅಂತ. ಆಪ್ಷನ್ 1 ಇದೆಯಲ್ಲ, ದೆಹಲಿಯಲ್ಲಿ ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. ಅಲಾವುದ್ದೀನ್ ಖಿಲ್ಜಿಯ ಮಾರುಕಟ್ಟೆ ಸುಧಾರಣೆಯು ತನ್ನ ಗುರಿ ಸಾಧಿಸುವಲ್ಲಿ ವಿಫಲವಾಯಿತು, ಭಾಗಶಃ ಯಶಸ್ಸು ವಿಫಲವಾಯಿತು, ಸಂಪೂರ್ಣವಾಗಿ ಯಶಸ್ವಿಯಾಯಿತು, ಮೇಲಿನ ಎಲ್ಲವೂ ಅಂತಿದೆ. ಆಪ್ಷನ್ 3 ಇದೆಯಲ್ಲ, ಸಂಪೂರ್ಣವಾಗಿ ಯಶಸ್ವಿಯಾಯಿತು ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. ಮಹಮ್ಮದ್ ಬಿನ್ ತುಘಲಕ್ನ ಸಾಂಕೇತಿಕ ನಾಣ್ಯ ಚಲಾವಣೆಯ ವಿಫಲತೆಗೆ ಪ್ರತಿಯೊಂದು ಹಿಂದುವಿನ ಮನೆಯು ನಾಣ್ಯದ ಮುದ್ರಣ ಶಾಲೆಯಾಯಿತು ಎಂದು ಹೇಳಿದಂಥ ಇತಿಹಾಸಕಾರ ಅಂತ. ನೋಡಿ, ಇನ್ನೊಂದ್ಸಲ ಓದ್ಬಿಡ್ತೀನಿ. ಮಹಮ್ಮದ್ ಬಿನ್ ತುಘಲಕ್ ಜಾರಿಗೆ ತಂದಂಥ ಸಾಂಕೇತಿಕ ನಾಣ್ಯ ಚಲಾವಣೆಯ ವಿಫಲತೆಗೆ ಪ್ರತಿಯೊಂದು ಹಿಂದುವಿನ ಮನೆಯು ನಾಣ್ಯದ ಮುದ್ರಣ ಶಾಲೆಯಾಯಿತು ಅಂತ. ಇದನ್ನು ಯಾರು ಹೇಳಿದ್ರು ಅಂದರೆ ಇಬನ್ ಬತೂತಾ, ಬರಣಿ, ಇಸಾಮಿ ಮತ್ತು ಫಿರ್ದೂನಿ ಅಂತ. ಆಪ್ಷನ್ 1 ಇದೆಯಲ್ಲ, ಒಬ್ಬ ವಿದೇಶಿ ಪ್ರವಾಸಿಗ ಈತ ಇಬನ್ ಬತೂತಾ ಅಂತಕ್ಕಂಥದ್ದು, ಅವನು ಹೇಳಿದ್ದನ್ನು. ಫಿರೋಜ್ ಶಾ ತುಘಲಕ್ ಎಲ್ಲ ತೆರಿಗೆಗಳನ್ನು ಇಸ್ಲಾಂನ ಕಾನೂನಿನಂತೆ ವಿಧಿಸ್ತಾನೆ ಅಂತ. ಫಿರೋಜ್ ಶಾ ತುಘಲಕ್ಕು ಎಲ್ಲ ಟ್ಯಾಕ್ಸನ್ನು ಇಸ್ಲಾಂನ ಕಾನೂನು ಹೆಂಗೆ ಹೇಳುತ್ತೆ ಅದೇ ರೀತಿಯಲ್ಲಿ ಅವನು ವಿಧಿಸ್ತಾನೆ. ಸೊ ಇದಕ್ಕೆ ಇದ್ದಂಥ ಒಂದು ಅಪವಾದ ಏನು ಅಂತ ನಾವಿಲ್ಲಿ ಆಯ್ಕೆ ಮಾಡಬೇಕು. 4 ಆಯ್ಕೆಗಳಲ್ಲಿ ಜಕತ್ತು, ಜಸಿಯ, ನೀರಾವರಿ ತೆರಿಗೆ ಮತ್ತು ಕೆಲಸ ಮತ್ತು ಕರಾಜ್ ಅಂತ. ನೀರಾವರಿ ತೆರಿಗೆ ಇದಕ್ಕಿದ್ದಂಥ ಅಪವಾದ ಯಾವುದು ಅಂದರೆ ಅದು ದಟ್ ಈಸ್ ನೀರಾವರಿ ತೆರಿಗೆ, ಇರಿಗೇಷನ್ ಟ್ಯಾಕ್ಸ್ ಅಂತಾರೆ ಅದನ್ನು. ಇನ್ನು ಸಹ್ಯದ್ ಮನೆತನದ ಸಂಸ್ಥಾಪಕ ಯಾರು ಅಂತ. ಕಿಜರ್ ಖಾನ್, ಮುಬಾರಕ್ ಶಾ, ಮಹಮ್ಮದ್ ಶಾ ಮತ್ತು ಅಲಾವುದ್ದೀನ್ ಆಲಂ ಶಾ ಅಂತ. ಸೊ ಕಿಜರ್ ಖಾನ್ ಅಂತಕ್ಕಂಥವನು ಈ ಮನೆತನವನ್ನು ಸಂಸ್ಥಾಪಕನಾಗ್ತಾನೆ. ಕುತುಬುದ್ದೀನ್ ಐಬಕ್ನನ್ನು ಒಬ್ಬ ಸರ್ವ ಸ್ವತಂತ್ರ ದೊರೆ ಎನ್ನಲು ಸಾಧ್ಯವಿಲ್ಲ. ನೋಡಿ, ಏನಕ್ಕೆ ಅವನನ್ನು ಸರ್ವ ಸ್ವತಂತ್ರ ದೊರೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂದರೆ ಈತ ಸುಲ್ತಾನ್ ಎಂಬ ಬಿರುದನ್ನು ಹೊಂದಿರಲಿಲ್ಲ, ಈತ ಯಾವ ನಾಣ್ಯವನ್ನು ಓಡಿಸಲಿಲ್ಲ ಮತ್ತು ತನ್ನ ಹೆಸರಲ್ಲಿ ಕುತ್ಬಾವನ್ನು ಒದಗಿಸಲಿಲ್ಲ ಅಂತ. ಸೊ ಮೇಲಿನ 1 ಮತ್ತು 2 ಅಂತ ಇದೆ. ದೆಹಲಿಯಲ್ಲಿರುವ ಬದಲು ಹೆಚ್ಚಾಗಿ ಲಾಹೋರ್ನಲ್ಲೇ ಇದ್ದಿದ್ದರಿಂದ ಅಂತಿದೆ ಇಲ್ಲಿ. ಸೊ ಹಾಗಾಗಿ ಇದಕ್ಕೆ ರೈಟ್ ಆನ್ಸರ್ ಬಂದು ಮೇಲ್ಕಂಡ 1 ಮತ್ತು 2ನೇ ಆಯ್ಕೆ ಏನಿದೆ ಅದು ರೈಟ್ ಆನ್ಸರ್ ಆಗುತ್ತೆ. ಬಟ್ ಆ 2 ಆಯ್ಕೆ ಆಪ್ಷನ್ 3 ಇದೆ, ಮೇಲಿನ 1 ಮತ್ತು 2 ಅಂತ. ಅವನನ್ನು ಏನಕ್ಕೆ ಇಲ್ತಮಸ್ನನ್ನು ಸರ್ವ ಸ್ವತಂತ್ರ ದೊರೆ ಅಂತ ಕರೀಲಿಕ್ಕೆ ಯಾರು ಇಷ್ಟಪಡಲಿಲ್ಲ ಅಂದರೆ ರೀಸನ್ ಏನಪ್ಪ ಅಂದರೆ ಅವನಿಗೆ ಸುಲ್ತಾನ್ ಅಂತಕ್ಕಂಥ ಬಿರುದೇ ಇರಲಿಲ್ಲ. ಅವನು ಗುಲಾಮಿ ಸಂತತಿಯಲ್ಲಿ ಬಂದವರೆಲ್ಲರೂ ಕೂಡ ಯಾವ ನಾಣ್ಯವನ್ನು ಕೂಡ ಅವನು ಓಡಿಸಲಿಲ್ಲ ಮತ್ತು ತನ್ನ ಹೆಸರಲ್ಲಿ ಈ ಕುತ್ಬಾವನ್ನು ಓದಿಸಲಿಲ್ಲ ಅವನು. ಹಾಗಾಗಿ ಅವನನ್ನು ಒಂದು ಪೂರ್ಣ ಪ್ರಮಾಣದ ಒಬ್ಬ ದೊರೆ ಅಥವಾ ಸುಲ್ತಾನ್ ಅಂತ ಕರೀಲಿಕ್ಕೆ ಅವನಿಗೆ ಸಾಧ್ಯ ಆಗಲಿಲ್ಲ. ಸೊ ನೆಕ್ಸ್ಟು 297 ಇಲ್ಲಿ ದೆಹಲಿ ಸುಲ್ತಾನರ ಕಾಲದಲ್ಲಿ ಕಿದ್ಮತಿ ಎಂಬುದು ಪ್ರಮುಖ ಆದಾಯದ ಮೂಲವಾಗಿತ್ತು. ಸೊ ಏನು ಕಿದ್ಮತಿ ಅಂದರೆ ಅದು ಯಾವುದಕ್ಕೋಸ್ಕರ ಆ ಒಂದು ಕಂದಾಯವನ್ನು ಅವರು ಆದಾಯವನ್ನು ಹೇಳ್ತಾ ಇದ್ರು ಅಂತ. ರೈತರು ಸರ್ಕಾರಕ್ಕೆ ನೀಡುತ್ತಿದ್ದ ನೀರಾವರಿ ತೆರಿಗೆ, ಮುಸ್ಲಿಮೇತರರು ಸುಲ್ತಾನ ತಮಗೆ ನೀಡಿದ ರಕ್ಷಣೆಗೆ ಪ್ರತಿಫಲವಾಗಿ ನೀಡುತ್ತಿದ್ದ ತೆರಿಗೆ, ನೊಬೆಲ್ರು ಮತ್ತು ಉನ್ನತ ಅಧಿಕಾರಿಗಳು ಸುಲ್ತಾನಿಗೆ ನೀಡುತ್ತಿದ್ದ ಕಾಣಿಕೆ, ಭಾರತೀಯ ಸಾಮಂತರು ಸುಲ್ತಾನಿಗೆ ನೀಡುತ್ತಿದ್ದ ಕಪ್ಪ ಕಾಣಿಕೆ ಅಂತಿದೆ ಇಲ್ಲಿ. ಸೊ ಕಿದ್ಮತ್ ಅಂದ್ರೆ ಏನು ಅಂದರೆ ದೆಹಲಿ ಸುಲ್ತಾನರ ಕಾಲದಲ್ಲಿ ಭಾರತೀಯ ಸಾಮಂತರು ಸುಲ್ತಾನಿಗೆ ನೀಡ್ತಾ ಇದ್ದಂಥ ಒಂದು ಕಪ್ಪ ಕಾಣಿಕೆಯನ್ನು ಅಲ್ಲಿ ಕಿದ್ಮತ್ ಅಂತ ಕರೀತಾ ಇದ್ರು. ಅದು ನಿಮಗೆ ಅದು ಗೊತ್ತಾಗಲಿ, ನಿಮಗೆ ನೆನಪಿರಲಿ ಅದು. ಸೊ ನೆಕ್ಸ್ಟು 298 ಬರೋಣ ಈಗ. ಕ್ವಶನ್ ನಂಬರ್ 298. ಮಹಮ್ಮದ್ ಬಿನ್ ತುಘಲಕ್ನ ದಿವಾನ್ ಇ ಕೋಹಿ ಅಂತ. ನೋಡಿ, ದಿವಾನ್ ಇ ಕೋಹಿ ಎಂಬ ವಿಶೇಷ ಇಲಾಖೆಯನ್ನು ಸ್ಥಾಪನೆ ಮಾಡಿದಂಥ ಉದ್ದೇಶ ಏನು ಅಂತ, ಏನಕ್ಕೆ ಸ್ಥಾಪನೆ ಮಾಡ್ತಾನೆ ಅಂತ ಅವನು. ಪರಿಸರ ಸಂರಕ್ಷಣೆಗೆ, ಬೆಟ್ಟಗುಡ್ಡ ಪ್ರದೇಶಗಳಲ್ಲಿ ತರಕಾರಿ ಮತ್ತು ಹೆಚ್ಚಿನ ಬೆಳೆಯನ್ನು ಪ್ರೋತ್ಸಾಹ ಮಾಡಲಿಕ್ಕೆ, ಹೆಚ್ಚಿನ ಭೂಮಿಯನ್ನು ವ್ಯವಸಾಯಕ್ಕೆ ಒಳಪಡಿಸಲಿಕ್ಕೆ ಮತ್ತು ಕೃಷಿಯ ಆಧುನೀಕರಣಕ್ಕೆ, ಕಡಿಮೆ ಮಳೆ ಬೀಳುವ ಪ್ರದೇಶಗಳಲ್ಲಿ ನೀರಾವರಿ ಸೌಲಭ್ಯವನ್ನು ಒದಗಿಸಲು ಅಂತ ಇದೆ ಇಲ್ಲಿ. ಸೊ ಇದಕ್ಕೆ ಆಪ್ಷನ್ 3 ಇದೆಯಲ್ಲ, ದಿವಾನ್ ಇ ಕೋಹಿ ಅಂತಕ್ಕಂಥ ಇಲಾಖೆಯನ್ನು ಏನಕ್ಕೆ ಸ್ಥಾಪನೆ ಮಾಡ್ತಾನೆ ಅಂದರೆ ಮಹಮ್ಮದ್ ಬಿನ್ ತುಘಲಕ್ ಹೆಚ್ಚಿನ ಭೂಮಿಯನ್ನು ವ್ಯವಸಾಯಕ್ಕೆ ಒಳಪಡಿಸಲು ಮತ್ತು ಕೃಷಿ ಆಧುನೀಕರಣಕ್ಕೆ ಅಂತ. ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟು 299ನೇ ಪ್ರಶ್ನೆ ನೋಡೋಣ ಈಗ. ಕಂಡ ಯಾವ ಅಧಿಕಾರಿಗಳನ್ನು ಉಂಬ್ರಾಗಳೆಂದು ಕರೆಯಲಾಗುತ್ತೆ ಅಂತ. ನೋಡಿ, ಯಾರನ್ನ ಇಲ್ಲಿ ಉಂಬ್ರಾಗಳು ಅಂತ ಹೇಳ್ತಾ ಇದ್ರು ಅಂತ. ನೊಬೆಲ್ರು, ಪ್ರಾಂತ್ಯಾಧಿಕಾರಿಗಳು, ಇಕ್ತಾಹಾರಗಳು ಮತ್ತು ಕಂದಾಯ ಅಧಿಕಾರಿಗಳು. ಈ ನೊಬೆಲ್ರನ್ನ ಈ ಉಂಬ್ರಾ ಅಂತ ಹೇಳ್ತಾ ಇದ್ರು ಅವಾಗ. ದೆಹಲಿ ಸುಲ್ತಾನರ ಕಾಲದಲ್ಲಿ ಗುಲಾಮಿ ಪದ್ಧತಿಯು ಮುಸಲ್ಮಾನರು ಮಾತ್ರ ಹೊಂದಿದ್ದರು, ಹಿಂದೂಗಳು ಹೊಂದಿದ್ದರು. ಹಿಂದೂ ಮತ್ತು ಮುಸಲ್ಮಾನರು ಇಬ್ಬರಲ್ಲಿಯೂ ಇತ್ತು, ಬೌದ್ಧರಲ್ಲಿ ಇತ್ತು ಅಂತಿದೆ ಇಲ್ಲಿ. ಸೊ ದೆಹಲಿ ಸುಲ್ತಾನರಲ್ಲಿ ಗುಲಾಮಿ ಪದ್ಧತಿ ಅಂತಕ್ಕಂಥದ್ದು ಹಿಂದೂ ಮತ್ತು ಮುಸಲ್ಮಾನರು ಇಬ್ಬರಲ್ಲಿಯೂ ಇತ್ತು ಅಂತ. ದಲೂಚ ಅಂದರೆ ಯಾರು ಅಂತ ಕೇಳಿದರೆ 301ನೇ ಪ್ರಶ್ನೆ. ದಲೂಚ ಅಂದರೆ ಯಾರು? ಒಬ್ಬ ಅರಬ್ ಬಾಡಿಗೆ ಸೈನಿಕ, ಮಂಗೋಲ್ ನಾಯಕ, ಮೊಘಲ್ ಪ್ರಾಂತ್ಯಾಧಿಕಾರಿ, ಕಾಶ್ಮೀರದ ಹಿಂದೂ ದೊರೆಯ ಮುಸ್ಲಿಂ ಮಂತ್ರಿ ಅಂತ ಇದೆ. ಆಪ್ಷನ್ 2 ಇದೆಯಲ್ಲ, ಮಂಗೋಲ್ ನಾಯಕ ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. ಸೊ ನೆಕ್ಸ್ಟು 302ನೇ ಪ್ರಶ್ನೆ ನೋಡೋಣ ಈಗ. ಮೇವಾರ್ ಅಂದರೆ ಮೇವಾಡ್ ಅಂತ. ಮೇವಾಡದ ರಾಜ್ಯದ ಸಂಸ್ಥಾಪಕ ಯಾರು ಅಂತ. ರಾವಲ್ಲು, ಕ್ಷೇತ್ರಸಿಂಹ, ಹಮ್ಮೀರ ಮತ್ತು ರಾಣಕುಂಭ. ಸೊ ಈ ಮೇವಾಡದ ರಾಜ್ಯದ ಸಂಸ್ಥಾಪಕ ಯಾರು ಅಂದರೆ ಕ್ಷೇತ್ರಸಿಂಹ ಅಂತಕ್ಕಂಥವನು. ಬಂಗಾಳದ ಸೇನರ ರಾಜಧಾನಿ ಗಾಡ್ ಅಥವಾ ಗೌರ್
ಮತ್ತು ಲಕ್ಷ್ಮಣಾವತಿ ಅಂದರೆ ಲಕ್ನೋವತಿ ಅಂತ ಇದರ ಹೆಸರು. ಇವು ಪಶ್ಚಿಮ ಬಂಗಾಳದ ಯಾವ ಜಿಲ್ಲೆಯಲ್ಲಿದೆ ಅಂತ, ಬಂಗಾಳದ ಸೇನರ ರಾಜಧಾನಿಗಳಾದಂಥ ಗಾಡ್ ಅಥವಾ ಗೌರು ಮತ್ತು ಲಕ್ಷ್ಮಣಾವತಿ ಅಂದರೆ ಲಕ್ನೋವತಿ ಇವು ಪಶ್ಚಿಮ ಬಂಗಾಳದ ಯಾವ ಜಿಲ್ಲೆಯಲ್ಲಿ ಬರುತ್ತೆ ಅಂತ, ಯಾವ ಡಿಸ್ಟ್ರಿಕ್ಟಲ್ಲಿ ಬರುತ್ತೆ ಅಂತ. ಮುರ್ಷಿದಾಬಾದು, ಮಾಲ್ಡಾ, ಹೂಗ್ಲಿ ಮತ್ತು ಮಿಡ್ನಾಪುರ್ ಅಂತಿದೆ. ಆಪ್ಷನ್ ಸೆಕೆಂಡ್ ಇದೆಯಲ್ಲ ಮಾಲ್ಡಾ ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. 304ನೇ ಪ್ರಶ್ನೆ ಈಗ, ಈ ಕೆಳಗಿನಲ್ಲಿ ರಾಯಚೂರು ದೋಹಾ ಪ್ರದೇಶ ಯಾವುದು ಅಂತ. ಕೃಷ್ಣಾ ಮತ್ತು ತುಂಗಭದ್ರಾ ನದಿಯ ನಡುವಿನ ಪ್ರದೇಶ, ಕಾವೇರಿ ಕೃಷ್ಣ ನದಿಗಳ ನಡುವಿನ ಪ್ರದೇಶ, ಕಾವೇರಿ ಮತ್ತು ತುಂಗಭದ್ರಾ ನಡುವಿನ ಪ್ರದೇಶ, ತುಂಗಭದ್ರಾ ನದಿ ಮತ್ತು ಭೀಮಾ ನದಿ ನಡುವಿನ ಪ್ರದೇಶ ಅಂತಿದೆ. ಆಪ್ಷನ್ 1 ಇದೆಯಲ್ಲ ಕೃಷ್ಣಾ ಮತ್ತು ತುಂಗಭದ್ರಾ ನದಿಗಳ ನಡುವಿನ ಪ್ರದೇಶ ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. ತಾಳಿಕೋಟೆ ಯುದ್ಧದ ಸಮಯದಲ್ಲಿದ್ದ ವಿಜಯನಗರದ ಅರಸ ಯಾರು ಅಂತ. ಸದಾಶಿವರಾಯ, ಅಚ್ಯುತರಾಯ, ರಾಮರಾಯ ಮತ್ತು ತಿರುಮಲ ಅಂತ. ಆಪ್ಷನ್ 3 ಇದೆಯಲ್ಲ ರಾಮರಾಯ ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. ಆ್ಯಂಡ್ ವಿಲ್ ಗೋ ಫಾರ್ವರ್ಡ್ 306ನೇ ಪ್ರಶ್ನೆ ಕಡೆಗೆ ನಾವು ಮುಖ ಮಾಡೋಣ. ವಿಜಯನಗರ ಕಾಲದಲ್ಲಿ ವರಂ ಅದು ಏನಾಗಿತ್ತು ಅಂತ. ವರಂ ಅಂತಕ್ಕಂಥದ್ದು ವಿಜಯನಗರ ಕಾಲದಲ್ಲಿ ಅದು ಏನಾಗಿತ್ತು ವರಂ ಅಂತಕ್ಕಂಥದ್ದು. ಮದುವೆಯಲ್ಲಿ ನೀಡತಕ್ಕಂಥ ವರದಕ್ಷಿಣೆ, ರಾಜ್ಯ ಸರ್ಕಾರ ವಿಧಿಸ್ತಾ ಇದ್ದಂಥ ತೆರಿಗೆ, ಭೂಕಂದಾಯ, ಕೃಷಿಯ ಉತ್ಪಾದನೆಯಲ್ಲಿ ಭೂಮಾಲೀಕ ಮತ್ತು ಕೃಷಿ ಕಾರ್ಮಿಕ ಹಂಚಿಕೊಳ್ಳುವ ಪದ್ಧತಿ ಅಂತಿದೆ ಇಲ್ಲಿ. ಸೊ ವರಂ ಅಂದ ತಕ್ಷಣ ದಯಮಾಡಿ ವರದಕ್ಷಿಣೆ ಅಂತ ಅನ್ಕೋಬೇಡಿ, ಅದಕ್ಕೆ ಅರ್ಥ ಬೇರೆ ಇರುತ್ತೆ. ಸೊ ವರಂ ಅಂದರೆ ಏನಪ್ಪ ಅಂದರೆ ಕೃಷಿಯ ಉತ್ಪಾದನೆಯನ್ನು ಭೂ ಮಾಲೀಕ ಮತ್ತು ಕೃಷಿ ಕಾರ್ಮಿಕ ಹಂಚಿಕೊಳ್ಳುವ ಪದ್ಧತಿ ಅಂತ ಏನು ಕೊಟ್ಟಿದ್ದಾರೆ ಆಯ್ಕೆ 4, ಅದೇ ಇಲ್ಲಿ ಸರಿಯಾದ ಉತ್ತರವಾಗುತ್ತೆ. 307 ಹತವಣ ಅಂತ. ಹತವಣ ಅಂತಕ್ಕಂಥದ್ದು ಅದು ಏನನ್ನ ಹೇಳುತ್ತೆ ಅಂತ, ಏನನ್ನ ಸೂಚಿಸುತ್ತೆ. ಭೂಕಂದಾಯ ಇಲಾಖೆ, ಭೂಕಂದಾಯ, ಆಮದು ರಫ್ತು ತೆರಿಗೆ ಮತ್ತು ಮಾರಾಟ ತೆರಿಗೆ ಅಂತಿದೆ. ಇಲ್ಲಿ ಹತವಣ ಅಂತಕ್ಕಂಥದ್ದು ದಟ್ ಈಸ್ ಲ್ಯಾಂಡ್ ರೆವಿನ್ಯೂ ಡಿಪಾರ್ಟ್ಮೆಂಟ್ ಇಟ್ ಅಂತ ಒಂದು ಹೆಸರು. ಅದು ವಿಜಯನಗರ ಕಾಲದಲ್ಲಿ ಅಥವಾ ಆಡಳಿತದಲ್ಲಿ ಮಹಾನಾಯಕಚಾರ್ಯನ ಕಾರ್ಯವೇನು ಅಂತ. ವಿಜಯನಗರ ಆಡಳಿತದಲ್ಲಿ ಈ ಮಹಾನಾಯಕಚಾರ್ಯ ಅಂತಕ್ಕಂಥವನ ಕೆಲಸ ಏನು ಅಂತ. ಧರ್ಮದ ಮೇಲ್ವಿಚಾರಣೆ, ನಾಯಕರ ಮೇಲ್ವಿಚಾರಣೆ, ಗ್ರಾಮಾಡಳಿತದ ಮೇಲ್ವಿಚಾರಣೆ, ಮೇಲಿನ ಯಾವುದೂ ಅಲ್ಲ ಅಂತಿದೆ. ಆಪ್ಷನ್ 3 ಇದೆಯಲ್ಲ ಗ್ರಾಮ ಆಡಳಿತದ ಮೇಲ್ವಿಚಾರಣೆ ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. ಸೊ ನೆಕ್ಸ್ಟು 309ನೇ ಪ್ರಶ್ನೆ ನೋಡೋಣ ಈಗ. ಈ ಕೆಳಕಂಡ ವಿಜಯನಗರದ ಯಾವ ದೊರೆ ಪೋರ್ಚುಗೀಸ್ ಗವರ್ನರ್ ಆಲ್ಮೇಡಾನೊಂದಿಗೆ ಪೋರ್ಚುಗೀಸರು ಭಾರತಕ್ಕೆ ತರುವ ಎಲ್ಲ ಕುದುರೆಗಳನ್ನು ಕೊಳ್ಳುವ ಒಪ್ಪಂದವನ್ನು ಮಾಡ್ಕೋತಾನೆ ಅಂತ. ಸೊ ಯಾವ ದೊರೆ ಆತ? ಸಾಳುವ ನರಸಿಂಹ, ವೀರ ನರಸಿಂಹ, ಕೃಷ್ಣದೇವರಾಯ ಮತ್ತು ಅಚ್ಯುತರಾಯ ಅಂತಿದೆ ಇಲ್ಲಿ. ಸೊ ಆಪ್ಷನ್ ಸೆಕೆಂಡ್ ಇದೆಯಲ್ಲ ವೀರ ನರಸಿಂಹ ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. 310ನೇ ಪ್ರಶ್ನೆ, ವಿಜಯನಗರ ಸಾಮ್ರಾಜ್ಯದಲ್ಲಿ ಈ ಕೆಳಗಿನ ವರ್ಗವನ್ನು ಕೈಕೋಳರು ಎಂದು ಕರೆಯುತ್ತಿದ್ದರು. ನೋಡಿ, ವಿಜಯನಗರ ಸಾಮ್ರಾಜ್ಯದಲ್ಲಿ ಯಾವ ವರ್ಗವನ್ನು ಕೈಕೋಳರು ಅಂತ ಹೇಳ್ತಾ ಇದ್ರು. ನೋಡಿ, ಈ ವಿಡಿಯೋ ಸಂಚಿಕೆ ಒಂದು ಕೊನೆಯ ಪ್ರಶ್ನೆ ಇದು. ದೇವಸ್ಥಾನದ ಪುರೋಹಿತರು, ವ್ಯಾಪಾರಿ ಸಂಘಗಳು, ಕುಶಲಕರ್ಮಿಗಳ ಸಂಘ ಮತ್ತು ಪ್ರಭಾವಶಾಲಿಗಳ ನೇಕಾರರು ಅಂತಿದೆ ಇಲ್ಲಿ. ಸೊ ವಿಜಯನಗರದ ಒಂದು ಕಾಲಘಟ್ಟದಲ್ಲಿ ಈ ಕೈಕೋಳರು ಅಂತಕ್ಕಂಥ ಹೆಸರಿಂದ ಯಾವ ವರ್ಗವನ್ನು ಕರೀತಾ ಇದ್ರು ಅಂದರೆ ಅದು ಪ್ರಭಾವಶಾಲಿ ನೇಕಾರರ ಒಂದು ವರ್ಗವನ್ನು ಹೇಳ್ತಾ ಇದ್ರು. ಸೊ ಇದಿಷ್ಟು ವಿಡಿಯೋ ಸಂಚಿಕೆಯಲ್ಲಿ ಸುಮಾರು ನಾನು ಆರಂಭದಲ್ಲಿ ಹೇಳಿದಂತೆ 100ಕ್ಕೂ ಹೆಚ್ಚು ಬಹುನಿರೀಕ್ಷಿತ MCQ ಪ್ರಶ್ನೆಗಳನ್ನು ಓದ್ಕೊಂಡು ನಿಮಗೆ ಸರಿಯಾದ ಉತ್ತರವನ್ನು ಇಲ್ಲಿ ಬಿಡಿಸ್ಕೊಂಡಿದ್ದೀವಿ. ಇನ್ ಕೇಸ್ ಹೇಳಬೇಕಾದ್ರೆ ಎಲ್ಲಾದರೂ ಮಿಸ್ ಔಟ್ ಆಗಿದ್ರೆ, ತಪ್ಪಾಗಿ ಹೇಳಿದರೆ ದಯಮಾಡಿ ಅದನ್ನು ಬೇಕು ಅಂತ ಹೇಳಿರಲ್ಲ, ಎಲ್ಲವನ್ನ ಅದು ಗ್ರಹಿಸ್ಕೊಂಡು ಹೇಳ್ತೀವಿ ನಾವು. ಸೊ ಇನ್ ಕೇಸ್ ತಪ್ಪು ಅಂತ ಅನ್ಸರೆ ಕಮೆಂಟ್ ಬಾಕ್ಸಲ್ಲಿ ಸರಿಯಾದ ಉತ್ತರ ಮತ್ತು ಅದಕ್ಕೆ ಪೂರಕವಾದ ವಿವರಣೆಯನ್ನು ಬರೆದು ಕಳಿಸಿ. ಸೊ ಯಾರಾದರೂ ನೋಡೋರಿಗೆ ಸೊ ಸರಿ ಉತ್ತರದ ಜೊತೆಗೆ ಅದರ ಪೂರಕ ವಿವರಣೆ ಅವ್ರಿಗೆ ಗೊತ್ತಾಗಲಿ, ಅದರಿಂದ ಅವ್ರಿಗೆ ಒಂದು ಹೆಲ್ಪ್ ಮಾಡ್ದಂಗೆ ಆಗುತ್ತೆ. ಸೊ ದಯಮಾಡಿ ಎಗೇನ್ ನಮ್ಮ ಹಂಬಲ್ ರಿಕ್ವೆಸ್ಟ್ ಇದೆ, ಈ ವಿಡಿಯೋನ ಎಂಡ್ ಮಾಡಲಿಕ್ಕಿಂತ ಮುಂಚೆ ಸಾಕಷ್ಟು ಸಂಖ್ಯೆಯಲ್ಲಿ ನಿಮ್ಮೆಲ್ಲ ಸ್ನೇಹಿತರಿಗೆ ಮರಿದೆ ಈ ಒಂದು ವಿಡಿಯೋ ಸೆಷನ್ನ ಶೇರ್ ಮಾಡಿ. ಇದು 3ನೇ ಸಮಾಜ ವಿಜ್ಞಾನ ಪತ್ರಿಕೆಯ ಬಹುನಿರೀಕ್ಷಿತ ಪ್ರಶ್ನೋತ್ತರಗಳ ವಿಡಿಯೋ ಸರಣಿ. ತುಂಬ ಎಫರ್ಟ್ ಹಾಕಿ ತಲೆ ಕೆಡಿಸ್ಕೊಂಡು ಅದೆಲ್ಲ ಕ್ರಾಪ್ ಮಾಡಿ PDF ಮಾಡಿ ರೆಕಾರ್ಡ್ ಮಾಡಿ ಎಡಿಟಿಂಗ್ ಎಲ್ಲ ಮಾಡಿ ಅಪ್ಲೋಡ್ ಮಾಡಬೇಕು ಅಂದರೆ ಸಾಕಷ್ಟು ಟೈಮ್ ಆಗಿತ್ತು ನಮಗೆ. ಸೊ ನೀವು ಈಸಿಯಾಗಿ ನೋಡ್ಬೋದು ಒಂದು 30-40 ನಿಮಿಷದಲ್ಲಿ. ಅದರ ಹಿಂದೆ ಶ್ರಮ ಅಂತ ತುಂಬ ಇದ್ದೇ ಇರುತ್ತೆ. ಅದೆಷ್ಟೇ ಇರಲಿ ಏನೇ ಆಗಲಿ ಖಂಡಿತವಾಗ್ಲೂ ನಾವು ಮಾಡ್ತೀವಿ. ಸೊ ಸಾಧ್ಯವಾದಷ್ಟು ಶೇರ್ ಮಾಡಿ. ನಮ್ಮ ಯೂಟ್ಯೂಬ್ ವಾಹಿನಿಯನ್ನು ನೀವು ಮರದೇ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮೆಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋ ಸಂಚಿಕೆಯಲ್ಲಿ ನಿಮ್ಮನ್ನು ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೆ ನಿಮಗೆಲ್ಲ ಥ್ಯಾಂಕ್ ಯು ಸೋ ಮಚ್. ಶುಭವಾಗಲಿ.